ಮಂತ್ರನಾಟ್ಯ ಕಲಾ ಗುರುಕುಲ ದಶಮಾನೋತ್ಸವದ ಪ್ರಯುಕ್ತ ಎರಡನೇ ಕಾರ್ಯಕ್ರಮವಾಗಿ ಶ್ರೀ ಚಿರುಂಬ ಭಗವತಿ ಅಮ್ಮನವರ ಸನ್ನಿಧಿಯಲ್ಲಿ ಧರಿಸ್ತ್ರೀ ಮಹಿಳೆಯರ ಹಾಗೂ ಮಕ್ಕಳ ಸಂಸ್ಕಾರಯುತ ಸಬಲೀಕರಣ ವಿಚಾರಗೋಷ್ಠಿಯನ್ನು ಈ ದಿವಸದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಹೊತ್ತಿನಲ್ಲಿ ನಮ್ಮ ಜೊತೆಗೆ ಎಲ್ಲ ಅತಿಥಿ ಗಣ್ಯರು ಆಗಮಿಸಿದ್ದಾರೆ. ನಮ್ಮ ಕ್ಷೇತ್ರದ ಅಧ್ಯಕ್ಷರು ಹಾಗೆ ನಮ್ಮ ಬೆನ್ನಲ್ಲಿ ಸದಾ ಸಮಯ ನಮಗೆ ಪ್ರೋತ್ಸಾಹವನ್ನು ನೀಡುವಂತಹ ಶ್ರೀ ಚಂದ್ರ ಸುಳ್ಳಾಲ್, ಹಾಗೆ ಶ್ರೀ ಕ್ಷೇತ್ರದ ಕೋಶಾಧಿಕಾರಿಗಳಂಥ ಶ್ರೀ ಯಶವಂತ್ ಉಚ್ಚಿಲ್, ಹಾಗೆ ಧರಿಸ್ತ್ರೀ ಎಂಬಂತಹ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ಆಗಮಿಸಿದಂತಹ ಶ್ರೀಮತಿ ರೇಷ್ಮಾ ಜಗದೀಶ್, ನಗರಸಭೆ ಸದಸ್ಯರು, ಹಾಗೆ ವಿಚಾರಗೋಷ್ಠಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀಮತಿ ಆಶಾ ಚಂದ್ರಮೋಹನ್, ಅಧ್ಯಕ್ಷರು ಲಯನ್ಸ್ ಕ್ಲಬ್, ಹಾಗೆ ಡಾಕ್ಟರ್ ರಶ್ಮಿ ಪೊಳ್ನಾಯ, ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞೆ, ಹಾಗೆ ಶ್ರೀಮತಿ ಬಬಿತಾ ಸೂರಜ್, ಪ್ರಾಂಶುಪಾಲರು ಶ್ರೀ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಜತ್ತೂರು, ಹಾಗೆ ಶ್ರೀಮತಿ ಭಾರತಿ ಜಿ, ಪೊಲೀಸ್ ಇನ್ಸ್ಪೆಕ್ಟರ್ ಉರ್ವ ಪೊಲೀಸ್ ಠಾಣೆ ಮಂಗಳೂರು, ಇವರು ನಮ್ಮ ಜೊತೆ ಕೂಡಿಕೊಳ್ತಾರೆ. ಹಾಗೆ ನಮ್ಮ ಸಂಸ್ಥೆ ಅಧ್ಯಕ್ಷರಾದಂಥ ಶ್ರೀಮತಿ ಶಕೀಲಾ ಜನಾರ್ದನ್, ಎಲ್ಲರಿಗೂ ಹಾಗೆ ಆಗಮಿಸಿದಂತಹ ಎಲ್ಲ ನಮ್ಮ ಮಂತ್ರನಾಟ್ಯ ಕಲಾ ಗುರುಕುಲದ ಪೋಷಕರು ಹಾಗೂ ಮಕ್ಕಳಿಗೆ ಆದರದ ಸ್ವಾಗತವನ್ನು ಬಯಸುತ್ತಾ ವೇದಿಕೆಗೆ ಗಣ್ಯರನ್ನು ಆಹ್ವಾನಿಸಬೇಕಾಗಿ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೆ ಟ್ರಸ್ಟಿಗಳಾದಂಥ ಶ್ರೀಮತಿ ಶೈನಾ ಶ್ರಾವಣ್ ಮತ್ತು ಬಬಿತಾ ಕಿರಣ್ ಇವರಲ್ಲಿ ಕೇಳಿಕೊಳ್ತಿದ್ದೇನೆ. ದೇವತಾ ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿಯಾದಂತಹ ಕುಮಾರಿ ಸಮನ್ವಿತಾ ಭಟ್ ಆಗಮಿಸಬೇಕು. ಗಣೇಶ ಶಿವನ ಕುಮಾರ ಶ್ರುತ ಜನ ವಿನೂತ ಪ್ರಭೋ ಪ್ರಭೋ ಶ್ರುತ ಜನ ವಿನೂತ ಪ್ರಭೋ ವಿದ್ಯಾದಾಯಕ ಬುದ್ಧಿ ಪ್ರದಾಯಕ ವಿದ್ಯಾದಾಯಕ ಬುದ್ಧಿ ಪ್ರದಾಯಕ ಸಿದ್ಧಿ ವಿನಾಯಕ ಸಲಹು ದೇವ ಸಿದ್ಧಿ ವಿನಾಯಕ ಸಲಹು ದೇವ ಶ್ರೀ ಗಣೇಶ ಶಿವನ ಕುಮಾರ ಶ್ರುತ ಜನ ಜನ ವಿನೂತ ಪ್ರಭೋ ಮೋದಕಯುತನೆ ಸಾಧು ವಂದಿತನೆ ಮೋದಕಯುತನೆ ಸಾಧು ವಂದಿತನೆ ಆದಿ ಪೂಜಿತನೆ ಆನೆ ಅಮೋಘನೆ ಆದಿ ಪೂಜಿತನೆ ಆನೆ ಅಮೋಘನೆ ಶ್ರೀ ಗಣೇಶ ಶಿವನ ಕುಮಾರ ಶ್ರುತ ಜನ ವಿನೂತ ಪ್ರಭೋ ಪ್ರಭೋ ಶ್ರುತ ಜನ ವಿನೂತ ಪ್ರಭೋ. ನಮ್ಮ ಕಾರ್ಯಕ್ರಮದ ಪರಮ ಜ್ಯೋತಿಯನ್ನು ಉದ್ಘಾಟಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಆಶಾ ಚಂದ್ರಮೋಹನ್, ಡಾಕ್ಟರ್ ರಶ್ಮಿ ಪೊಳ್ನಾಯ, ಶ್ರೀಮತಿ ಬಬಿತಾ ಸೂರಜ್, ಹಾಗೆ ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟಂತಹ ಟ್ರಸ್ಟಿಗಳು ದೇವತಾ ಜ್ಯೋತಿಯನ್ನು ಪ್ರಜ್ವಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮತ್ತೊಂದರಲ್ಲಿ ಧರಿ ಅಂತ. ಧರಿ ಅಂದರೆ ನನ್ನ ಲೆಕ್ಕದಲ್ಲಿ ಭೂಮಿ ಅಂತ ಅರ್ಥ. ಒಬ್ಬ ಸಂದೇಶಕಾರ ಹೇಳಿದ್ದಾನೆ, ಪೂಜೇಶು ಮಾತಾ ಕಾರ್ಯೇಶು ಮಂತ್ರಿ ಕ್ಷಮಾಧರಿತ್ರಿ. ಇದೆಲ್ಲ ಹೆಣ್ಣಿಗೆ ಹೇಳುವಂಥ ಮಾತು. ಇವತ್ತಿನ ಕಾರ್ಯಕ್ರಮ ಕೂಡ ಹೆಣ್ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬೇರೆ ಬೇರೆ ವಿಭಾಗದಿಂದ ಬಂದಿದ್ದಾರೆ. ಅವರ ಹೆಸರನ್ನು ಹೇಳಲ್ಲ. ಎಲ್ಲರೂ ಮಹಿಳೆಯರಲ್ಲಿ ಒಳ್ಳೆಯ ಜವಾಬ್ದಾರಿ ಇರುವವರು ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತಿನ ಕಾಲಘಟ್ಟ ನಾವೆಲ್ಲ ಬಹಳ ಜಾಗರೂಕತರಾಗಿ ಇರುವಂತಹ ಕಾಲಘಟ್ಟ. ಯಾಕೆಂದರೆ ಮಹಿಳೆಯರ ಬೇರೆ ರೀತಿಯಲ್ಲಿ ಶೋಷಣೆಗಳು ಆಗ್ತಾಯಿದೆ. ಅವರನ್ನು ಸಬಲೀಕರಣಗೊಳಿಸಬೇಕಾದಂತಹ ಕರ್ತವ್ಯ ಯಾರದ ಅಂದರೆ, ಮಹಿಳೆಯರಲ್ಲಿ ಯಾರು ಗಟ್ಟಿಗರು ಇದ್ದಾರೆ ಅವರು. ಒಂದು ಅಂತೂ ನಿಜ, ನಾವು ಎಷ್ಟು ಕೂಡ ಹೇಳ್ಬೋದು, ಅದನ್ನು ಕಾರ್ಯಗತ ಮಾಡುವ ಕೆಲಸ ಯಾರ್ದಂತೆ ಅದು ನಿಮ್ಮದು. ಮೊದಲು ತಾಯಂದಿರು ತಮ್ಮ ಮನೆಯ ಹೆಣ್ಮಕ್ಕಳನ್ನು ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸುವಂಥ ಕೆಲಸ ಮಾಡಿದಾಗ ಮಾತ್ರ ಒಂದು ಮನೆ ಬಹಳ ಅಚ್ಚುಕಟ್ಟಾಗಿ ನಡೆಯಲಿಕ್ಕೆ ಸಾಧ್ಯ ಇದೆ. ಒಂದು ಮನೆಯಲ್ಲಿ ಯಾವತ್ತೂ ಹೆಣ್ಣು ಮಗಳು ನಗುತ್ತಾ ಇರ್ತಾಳೆ, ಆ ಮನೆಯಲ್ಲಿ 100ಕ್ಕೆ 100 ಐಶ್ವರ್ಯ ಇದೆ ಅಂತ ಹಿರಿಯರು ಹೇಳಿದಂಥ ನೆನಪು. ಶ್ರಾವಣ್ಣವರ ಪ್ರಯತ್ನಗಳು ಬಹಳ ಅರ್ಥಪೂರ್ಣವಾಗಿದೆ. ನೀವು ಖಾಲಿ ಭರತನಾಟ್ಯ ಮಾತ್ರ ಅಲ್ಲ, ಭರತನಾಟ್ಯದ ಒಳಾರ್ಥವನ್ನು ತಿಳ್ಕೊಂಡು ಮಹಿಳೆಯರನ್ನು ಯಾವ ರೀತಿಯಲ್ಲಿ ಇದನ್ನು ಉಪಯೋಗಿಸ್ಕೊಳ್ಬೋದು, ಸಮಾಜಕ್ಕೆ ಯಾವ ರೀತಿ ಮಹಿಳೆಯರ ಕೊಡುಗೆ ಇದೆ, ಆ ಕೊಡುಗೆಯನ್ನು ಯಾವ ರೀತಿ ತಮ್ಮ ಮಹಿಳೆಯರು ಕೊಡಬಹುದು ಎನ್ನುವಂಥ ರೀತಿಯಲ್ಲಿ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿದರ ನಮ್ಮ ಕ್ಷೇತ್ರದ ವತಿಯಿಂದ ಆ ತಾಯಿ ಭಗವತಿಯು ಇನ್ನೂ ಕೂಡ ಇಂಥ ಒಳ್ಳೊಳ್ಳೆ ಕಾರ್ಯವನ್ನು ಮಾಡುವಂಥ ವ್ಯವಸ್ಥೆ, ಶಕ್ತಿಯನ್ನು, ಸಾಮರ್ಥ್ಯವನ್ನು ಕೊಡಲಿ. ನಿಮ್ಮ ಸಂಸಾರ, ನಿಮ್ಮದು ಮತ್ತು ನಿಮ್ಮ ಸಂಗಡಿಗರ ಸಂಸಾರ ಒಳ್ಳೆಯ ರೀತಿಯಲ್ಲಿ ಸಾಗಲಿ ಅಂತ ಶುಭ ನುಡಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನೀಡಿದಂತಹ ನಮ್ಮ ಭಗವತಿ ದೇವಸ್ಥಾನದ ಅಧ್ಯಕ್ಷರಾದಂತಹ ಶ್ರೀ ಚಂದ್ರ ಸುಳ್ಳಾಲ್ ಇವರಿಗೆ ಮಂತ್ರನಾಟ್ಯ ಕಲಾ ಗುರುಕುಲದ ವತಿಯಿಂದ ವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮ ನಿಮಿತ್ತ ಅವರನ್ನು ಬೀಳ್ಕೊಡುತ್ತಾ ಇದ್ದೇವೆ. ಹಾಗೆ ಶ್ರೀ ಕ್ಷೇತ್ರದ ಕೋಶಾಧಿಕಾರಿಗಳಂತಹ ಶ್ರೀ ಯಶವಂತ್ ಉಚ್ಚಿಲ್ ಇವರು ಕೂಡ ಪ್ರೀತಿ ಇಟ್ಟು ಆಗಮಿಸಿದ್ದಾರೆ. ಅವರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಇನ್ನು ಮುಂದಕ್ಕೂ ನಿಮ್ಮ ಸಹಕಾರ ನಮ್ಮ ಮೇಲಿರಲಿ ಎಂದು ಹೇಳುತ್ತಾ ಕಾರ್ಯಕ್ರಮದಿಂದ ವಿರಮಿಸ ಪ್ರೀತಿ ಇಟ್ಟು ಆಗಮಿಸಿದ್ದಾರೆ. ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಗುರುಕುಲದ ಪೋಷಕರು ಹಾಗೂ ಮಕ್ಕಳನ್ನು ಉದ್ದೇಶಿಸಿ 2 ಹಿತವಚನಗಳನ್ನು ನೀಡಬೇಕಾಗಿ ರೇಷ್ಮಾ ಜಗದೀಶ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಧರಿಸ್ತ್ರೀ ಅಂದ್ರೆ ಅಂದ್ರೆ ಈಗಾಗಲೇ ಚಂದ್ರ ಸುಳ್ಳಾಲ್ ಹೇಳಿದ್ರು ಭೂಮಿ. ಸ್ತ್ರೀ ಅಂದ್ರೆ ಈಗಿನ ಪ್ರಸ್ತುತ ಇದರಲ್ಲಿ ಹೇಳುವುದಾದ್ರೆ ಈಗ ಎಲ್ಲ ಕಡೆ ಲವ್ ಜಿಯೋದಂತ ಕಾರ್ಯಕ್ರಮ ನಡೀತಾ ಉಂಟು. ಅದೇ ರೀತಿ ನಮ್ಮ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ನಮ್ಮ ಧಾರ್ಮಿಕ ಶಿಕ್ಷಣವನ್ನು ಯಾವ ರೀತಿ ನೀಡ್ಬೋದು, ಈಗ ಎಲ್ಲ ಕಡೆ ಧಾರ್ಮಿಕ ಶಿಕ್ಷಣವನ್ನು ನೀಡುತ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ಈಗ ನಮ್ಮ ಮಕ್ಕಳನ್ನು ಸ್ಕೂಲಿಗೆ ಕೂಡ ಶಾಲೆಗೆ ಕೂಡ ಯಾವ ರೀತಿ ಕಲಿಸುವಾಗ ಒಂದು ಲೇಟ್ ಆದರೆ ಮಕ್ಕಳು ಎಲ್ಲಿದ್ದಾರಾ ಏನಂತ ಭಯ ಕೂಡ ಆಗ್ತಾ ಇರ್ತದೆ ಎಲ್ಲ ತಾಯಂದಿರಿಗೂ. ಹಾಗೆ ಇದೊಂದು ಕಾರ್ಯಕ್ರಮವನ್ನು
ಮಂತ್ರಕಲಾ ನಾಟ್ಯಕಲಾದವರು ಇಟ್ಟಿದ್ದಾರೆ. ಅದೊಂದು ನನಗೆ ತುಂಬ ಸಂತೋಷ. ಯಾಕೆಂದರೆ ಈಗಿನ ಪ್ರಸ್ತುತ ಸ್ಥಿತಿಯಲ್ಲಿ ಇರುವುದಕ್ಕೆ ಇಲ್ಲಿ ಧರಿಸ್ತ್ರೀ ಎಂಬ ಕಾರ್ಯಕ್ರಮವನ್ನು ಇಟ್ಟಿದ್ದಾರಲ್ಲ, ಅದೇ ಒಂದು ಸಂತೋಷ. ಈ ದಶಮ ಸಂಭ್ರಮವನ್ನು ಆಚರಿಸಿರುವ ಮಂತ್ರ ನಾಟ್ಯಕಲಾ ಇವರಿಗೆ ನಾನು ಅಭಿನಂದನೆಯನ್ನು ಹೇಳುತ್ತಾ ನನಗೆ ಎರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದನೆಗಳು. ಶುಭವನ್ನು ನೀಡಿದ್ದಕ್ಕಾಗಿ. ಹಾಗೆ ಮುಂದಕ್ಕೆ ನಾವು ಧರಿಸ್ತ್ರೀ ಎನ್ನುವಂತಹ ಕಾರ್ಯಕ್ರಮ, ಭೂಮಿ ತಾಯಿಯು ಅವಳೇ, ಹಾಗೆ ಮಹಿಳೆಯ ಪಾತ್ರ ಸಮಾಜದಲ್ಲಿ ಮಹತ್ವವಾದಂಥದ್ದು. ಅರ್ಧಾಂಗಿಯಾಗಿ, ಹಾಗೆ ಮಗಳಾಗಿ, ಸೊಸೆಯಾಗಿ ಬೇರೆ ಬೇರೆ ಪಾತ್ರವನ್ನು ನಿರ್ವಹಿಸುವುದು ತುಂಬ ಕಷ್ಟ. ಮಹಿಳೆ ಎನ್ನುವುದರ ಹಿಂದೆ ಬಹಳಷ್ಟು ನಿಗೂಢವಾದ ಅರ್ಥ ಹಾಗೆ ಅವಳ ತ್ಯಾಗ ಅಡಗಿದೆ. ಮಹಿಳೆಯನ್ನು ಹಿಂದಿನ ವೇದದ ಕಾಲದಿಂದಲೂ ತ್ಯಾಗದ ಮೂರ್ತಿ ಎಂದು ಹೇಳಲಾಗಿದೆ. ಹಾಗೆ ಈಗಿನ ಈ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳು, ಮುಖ್ಯವಾಗಿ ನಮ್ಮ ಹಿಂದೂ ಹೆಣ್ಣು ಮಕ್ಕಳು ದಾರಿ ತಪ್ತಾರೆ ಅಂತ ಹೇಳೋದು ಸರಿಯಲ್ಲ. ಯಾಕೆಂದರೆ ದಾರಿ ತಪ್ಪುವಂತಹ ಧರ್ಮದವರು ನಾವಲ್ಲ. ಅವರಿಗೆ ಸರಿಯಾದ ದಾರಿಯನ್ನು ತೋರಿಸಿಕೊಡುವಂತಹ ಕೆಲಸ ಆಗ್ತಿಲ್ಲ. ಅದೆಲ್ಲಿಂದ ಅಂತ ಹೇಳಿದರೆ ಮನೆಯಿಂದಾಗಿರ್ಬೋದು, ಸ್ಕೂಲಿಂದಾಗಿರ್ಬೋದು, ಅಥವಾ ನಮ್ಮಂತಹ ನೃತ್ಯ ಶಾಲೆಗಳಿಂದಾಗಿರ್ಬೋದು. ಅದನ್ನು ಕೊಡುವಂತಹ, ಅದನ್ನು ತಿಳಿ ಹೇಳುವಂತಹ ಕೆಲಸ ನಾವು ಇವತ್ತು ಮಕ್ಕಳ ಎಳೆಯ ಮನಸ್ಸಿನಲ್ಲಿ ಸಣ್ಣ ಪ್ರಾಯದಿಂದಲೇ ಅವರ ಮನಸ್ಸಿಗೆ ಯಾವುದು ಸರಿ ಯಾವುದು ತಪ್ಪು ಎಂದು ಗೊತ್ತಾದರೆ ಆ ಕಡೆಗೆ ಅವರು ವಾಲಿಕೊಂಡು ಹೋಗ್ತಾರೆ. ಒಂದು ಮರವನ್ನು ನಾವು ಹೇಗೆ ಸಸಿಯನ್ನು ಗೊಬ್ಬರ ನೀರು ಹಾಗೆ ಪೋಷಿಸ್ತೇವಾ, ಹಾಗೆ ನಮ್ಮ ಮನೆಯ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ನಾವು ಬೆಳೆಸ್ತಾ ಇದ್ದೇವೆ. ಅವರು ದಾರಿ ತಪ್ಪಿದಾಗ ತಿದ್ದಿ ಬುದ್ಧಿ ಹೇಳುವಂತಹ ಕರ್ತವ್ಯ ನಮ್ಮದು, ಗುರುಗಳದು ಹಾಗೆ ಪೋಷಕರದು. ಅಂತಹ ಮಹತ್ ಕಾರ್ಯಕ್ಕಾಗಿ ಇವತ್ತು ಆಗಮಿಸಿದಂತಹ ನಮ್ಮ ನಾಡಿನ ಹೆಸರಾಂತ ಸಾಧಕಿಯರು ಶ್ರೀಮತಿ ಆಶಾ ಚಂದ್ರಮೋಹನ್, ಹಾಗೆ ಡಾಕ್ಟರ್ ರಶ್ಮಿ ಪೊಳ್ನಾಯ, ಹಾಗೆ ಶ್ರೀಮತಿ ಬಬಿತಾ ಸೂರಜ್, ಇವರಿಗೆ ಮನದಾಳದ ಸ್ವಾಗತವನ್ನು ನೀಡುತ್ತಾ ಮಂತ್ರನಾಟ್ಯಕಲಾ ಗುರುಕುಲದ ಎಲ್ಲರ ವತಿಯಿಂದ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮೊದಲಿಗೆ ಸಮಾಜದಲ್ಲಿ ಹೆಣ್ಣು, ಅವಳ ಪಾತ್ರ ಏನು, ಸಮಾಜದಲ್ಲಿ ಯಾವ ರೀತಿಯಲ್ಲಿ ಸಾಧನೆಯನ್ನು ಮಾಡಬಹುದು, ಕೇವಲ ಒಂದು ಸಂಸಾರ ಅಂದರೆ ಗಂಡ ಮಕ್ಕಳು, ಅದನ್ನು ಹೊರತಾಗಿ ಎಲ್ಲವನ್ನು ನಿಭಾಯಿಸಿಕೊಂಡು ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಹೇಗೆ ಮಾಡ್ಬೋದು ಅಂತ ನಮಗೆ ಪ್ರತ್ಯಕ್ಷವಾಗಿ ಕಾಣುವವರು ಶ್ರೀಮತಿ ಆಶಾ ಚಂದ್ರಮೋಹನ್. ಲಯನ್ಸ್ ಕ್ಲಬ್ ಅಧ್ಯಕ್ಷೆಯಾಗಿಯೂ ಕೆಲಸ ಮಾಡ್ತಿದ್ದ, ಅವಿರತ ಕೆಲಸ ಮಾಡಿಕೊಂಡು ಸಮಾಜದಲ್ಲಿ ಎಲ್ಲ ಕಡೆಯಲ್ಲೂ ಬೇರೆ ಬೇರೆ, ಅದು ಮರ ಗಿಡಗಳನ್ನು ನೆಡುವುದಾಗಲಿ ಅಥವಾ ಬೇರೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವುದರಲ್ಲಿ ಅದರಲ್ಲಿ ಮುಂಚೂಣಿಯಲ್ಲಿರುವವರು ನಮ್ಮ ಅಕ್ಕ ಆದಂತಹ ಶ್ರೀಮತಿ ಆಶಾ ಚಂದ್ರಮೋಹನ್. ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ನನಗೆ ಇವತ್ತು ಕೊಟ್ಟಿರುವಂಥ ವಿಷಯ, ಸಮಾಜದ ಮಹಿಳೆಯರು ಸಮಾಜದಲ್ಲಿ ಹೇಗೆ ಸೇವೆ ಸಲ್ಲಿಸಬಹುದು, ಹಾಗೆ ಹೇಗೆ ಅದನ್ನು ಯಶಸ್ಸಾಗಿ ಅವರ ಹೆಸರು ಮುಂದೆ ತರಬಹುದು ಅಂತ ವಿಷಯ. ಆದರೆ ನೀವೆಲ್ಲ ಗೊತ್ತಿರುವಂತೆ ನಮ್ಮದು ಫಸ್ಟ್ ಸೇವೆ ಎಲ್ಲಿ ನಾವು ಸ್ಟಾರ್ಟ್ ಮಾಡ್ತೇವೆ? ನಮ್ಮ ಮನೆಯಲ್ಲೇ ಅಲ್ಲ. ಮನೆಯಲ್ಲಿ ನಾವು ಬೆಳಿಗ್ಗೆ ಎದ್ದು ಬೆಳಿಗ್ಗಿನ ಕಾರ್ಯಕ್ರಮ, ಚಹಾ ಕಾಫಿ ಅದೆಲ್ಲ ಮುಗಿಸಿ ಇನ್ನಿತರ ನಮ್ಮ ಹೊರಗೆ ಹೋಗಿ ಏನು ತರಕಾರಿ ಮಾರ್ಕೆಟಲ್ಲಿ ಹೋಗಿ ಏನು ಪರ್ಚೇಸ್ ಮಾಡಿಕೊಂಡು ಬಂದು ಅದನ್ನು ಅಡಿಗೆ ಮಾಡಿ ನಮ್ಮ ಗಂಡ ಹಾಗೂ ಮಕ್ಕಳನ್ನು ಪರಿಪಾಲಿಸ್ತಾ ಇಡೀ ದಿನ ಅದರಲ್ಲಿ ಕೆಲಸಕ್ಕೆ ಹೋಗುವವರು ತುಂಬ ಮಂದಿ ಮಹಿಳೆಯರಿದ್ದಾರೆ. ಈಗ ಅವರು ಕೆಲಸಕ್ಕೆ ಹೋಗುವಾಗ ರೆಡಿಯಾಗಿ ಎಲ್ಲ ಮನೆ ಕೆಲಸಗಳನ್ನು ಮುಗಿಸಿ ಮನೆಯಿಂದ ಹೊರಗೆ ಹೋಗುವಂಥದ್ದು. ಇದೇ ನಮ್ಮ ಫಸ್ಟ್ ಇದು ಸೇವೆ ಮಹಿಳೆಯರದು. ಏನು ಹೇಳ್ತೀರಿ ಅಲ್ವಾ? ಅದೇ ನಮ್ಮದು ಫಸ್ಟ್ ಸೇವೆ ಅಂತ ಹೇಳಿದರೆ ನಾವು ಮನೆಯಲ್ಲಿ ಮಾಡುವಂಥ ಸೇವೆಯೇ ನಮ್ಮ ಮೊದಲನೇ ಸೇವೆ.
ಸಮಾಜ ಸೇವೆ ನಮಗೆ ಮತ್ತೆ ಬರುವಂಥದ್ದು. ಮನೆಯಲ್ಲಿ ನಾವು ಏನೂ ಸೇವೆ ಮಾಡದೆ ನಾವು ಸಮಾಜಕ್ಕೆ ಸೇವೆ ಕೊಟ್ಟು ಅದರಲ್ಲಿ ಏನೂ ಪ್ರಯೋಜನ ಇಲ್ಲ. ಇನ್ನೊಂದು, ನಾವು ಸಮಾಜ ಸೇವೆಯಲ್ಲಿ ತೊಡಗಬೇಕಾದ್ರೆ ನಮಗೆ ಒಂದು ಮೂರು ಸಂಗತಿಗಳು ನಮಗೆ ತಿಳಿದಿರಬೇಕು. ಒಂದು ಏನಂತ ಹೇಳಿದರೆ, ನಮ್ಮ ಫ್ಯಾಮಿಲಿ, ನಮ್ಮ ಮನೆಯವರು ನಮಗೆ ಕೊಡುವಂತಹ ಸಹಕಾರ ನಮ್ಮ ಮನೆಯಿಂದ ಸಿಗದಿದ್ದರೆ ನಾವು ಹೇಗೆ ಹೊರಗೆ ಹೋಗಿ ಸೇವೆ ಮಾಡಲಿಕ್ಕೆ ಸಾಧ್ಯ? ಈಗ ನೀವೊಂದು ಸೇವೆ ಮಾಡಬೇಕಂತೇಳಿ ಹೊರಗೆ ಹೋಗಿ ಮಾಡಬೇಕಂತೇಳಿರುವಾಗ ನಿಮ್ಮ ಗಂಡ ಹೇಳ್ತಾರೆ ಯಾಕೆ ಹೋಗೋದು, ಮಾಡಬೇಡ. ಮಕ್ಕಳು ಹೇಳ್ತಾರೆ ಅದು ಬೇಡ, ನಿಮಗೆ ಅದು ಯಾಕೆ, ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಳಿ, ನಮ್ಮನ್ನು ನೋಡಿಕೊಳ್ಳಿ ಅಂತೇಳಿ ಹೇಳಿದರೆ, ಅವರ ಒಂದು ಪ್ರೋತ್ಸಾಹ ಇಲ್ಲದಿದ್ದರೆ ನಮಗೆ ಅದು ಖಂಡಿತವಾಗ್ಲೂ ಹೊರಗೆ ಹೋಗಿ ನಮಗೆ ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಸೇವಾ ಇದರಲ್ಲಿ ಲೈಫ್ನಲ್ಲಿ ನನ್ನ ಮನೆಯವರು ಬಂದಿದ್ದಾರೆ, ಚಂದ್ರಮೋಹನ್ ಅಂತೇಳಿ, ಅವರದು ಮತ್ತು ನನ್ನ ಮಕ್ಕಳದು ಪೂರ್ಣವಾದ ಒಂದು ಸಹಕಾರ ಇದ್ದದ್ರಿಂದ ನಾನು ಇವತ್ತು ಈ ಸೇವೆ ಮಾಡ್ತಾ ಇದ್ದೇವೆ ಸಮಾಜಕ್ಕೆ ಅಂತೇಳಿ ಅದರಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಆದದ್ದು ನನ್ನ ಮನೆಯವರ ಸಹಕಾರದಿಂದ ಮಾತ್ರ. ಎಲ್ಲರೂ ಪ್ರೋತ್ಸಾಹಿಸಿ, ಮಹಿಳೆಯರು ಏನೋ ಸೇವೆ ಮಾಡುವಾಗ ಹೊರಗೆ ಹೋಗಿ ಏನಾದರೂ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅವರು, ಅದಕ್ಕೆ ನಿಮ್ಮೊಂದು ಪ್ರೋತ್ಸಾಹ ಇರಲಿ. ಸೇವೆ ಹೇಳುವಾಗ ನಾವು ನೆನೆಸ್ಬೋದು ಖಾಲಿ ಹಣ ಕೊಟ್ಟು, ಹಣ ಇದ್ದವರಿಗೆ ಮಾತ್ರ ಅದು ಮಾಡಲಿಕ್ಕೆ ಸಾಧ್ಯ, ಹಣದಿಂದಲೇ ಸೇವೆ ಆಗ್ತದೆ ಅಂತೇಳಿ. ಹಾಗೇನಿಲ್ಲ, ಹಣ ಕೊಡದೇನೆ ಕೂಡ ನಮಗೆ ಹಲವಾರು ರೀತಿಯಲ್ಲಿ ಸೇವೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಏನಾದರೂ ನೀವು ಈಗ ಎಲ್ಲಿಯಾದರೂ ಹೋಗುವಾಗ ಏನಾದರೂ ಒಂದು ಇನ್ಸಿಡೆಂಟ್ ಆಯಿತು, ಅದರಲ್ಲಿ ಯಾರಿಗಾದರೂ ಒಂದು ಸಹಕಾರ ಬೇಕಂತ ಹೇಳಿದರೆ ನಿಮಗೆ ಖಂಡಿತವಾಗ್ಲೂ ಮಾಡ್ಬೋದು. ಈಗ ತುಂಬ ಅನ್ಯಾಯಗಳಾಗ್ತಾ ಉಂಟು ಮಕ್ಕಳೊಂದಿಗೆ, ಮಹಿಳೆಯರೊಂದಿಗೆ. ಅಲ್ಲಿ ನೋಡಿದಾಗ ಅದಕ್ಕೆ ಬೇಕಾದಂಥ ಈಗ ಫೋನ್ ನಂಬರ್ ಅದು ಇದೆಲ್ಲರ ಹತ್ರ ಸರ್ಕ್ಯುಲೇಟ್ ಆಗ್ತಾ ಇರ್ತದೆ. ಅದರಲ್ಲಿ ಕೂಡ ನಿಮಗೆ ಯಾರು ಇದರಲ್ಲಿ ಇದ್ದಾರೆ ಅವರಿಗೆ ಒಂದು ಕಾಲ್ ಮಾಡಿ ನೀವು ಹೇಳ್ಬೋದು ಇಂಥದ್ದು ಆಗ್ತಾ ಉಂಟು. ಅದು ಕೂಡ ಒಂದು ಸೇವೆ. ಖಾಲಿ ಹಣ ಕೊಟ್ಟು ಮಾತ್ರ ನಾವು ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನಸ್ಸಲ್ಲಿ ಆ ಭಾವನೆ ಬೇಕು, ಸೇವೆ ಮಾಡಬೇಕಂತೇಳಿ. ಅದೇ ನಾನು ಹೇಳಿದೆ, ಎರಡನೇದು ನಿಮ್ಮ ಮನಸ್ಸಲ್ಲಿ ಬೇಕು, ನೀವು ಮಾಡಬೇಕಂತ ಹೇಳಿರುವಂಥ ಸೇವೆ ಮಾಡಲಿಕ್ಕೆ ಇಷ್ಟ ಇಲ್ಲದವರಿಗೆ ಅದರಲ್ಲಿ ಇಳಿಲಿಕ್ಕೆ ಸಾಧ್ಯವೇ ಇಲ್ಲ ಸೇವೆಯಲ್ಲಿ. ಯಾಕೆಂತೇಳಿದರೆ ಸೇವೆ ಮಾಡುವಂಥ ಒಂದು ಮನೋಭಾವನೆ ನಮಗೆ ಒಳಗಿಂದಲೇ ಬರಬೇಕು. ಸೇವೆ ನಮಗೆ ಯಾರನ್ನಾದರೂ ಮಾಡಬೇಕು ಅಂತೇಳಿ ಇದ್ದರೆ ಮಾತ್ರ ನಮಗೆ ಅದು ಮಾಡಲಿಕ್ಕೆ ಸಾಧ್ಯ. ಹಲವಾರು ಸಂಸ್ಥೆಗಳಿದೆ ಈಗ ಸೇವೆ ಮಾಡುವಂಥದ್ದು, ಹಲವಾರು ಸಂಸ್ಥೆಗಳಿದೆ. ನಾನೊಂದು ಲಯನ್ಸ್ ಕ್ಲಬ್ಬಲ್ಲಿ ಈಗ 34 ವರ್ಷದಿಂದ ನಾನು ಲಯನ್ಸ್ ಕ್ಲಬ್ಬಲ್ಲಿ ಇದ್ದೇನೆ. ಥ್ರೂ ಲಯನ್ಸ್ ಕ್ಲಬ್ ನಾನು ನನ್ನ ಸೇವೆಯನ್ನು ಮಾಡ್ತಾ ಇದ್ದೇನೆ. ಅದೊಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಲಯನ್ಸ್ ಕ್ಲಬ್ ಅಂತೇಳಿದರೆ. ಅದರಲ್ಲಿ ನಮಗೆ ಒಂದು ವರ್ಷಕ್ಕೆ ಒಂದು ಫೀಸ್ ಕೊಡಲಿಕ್ಕೆ ಉಂಟು, ಇಷ್ಟು ಫೀಸ್ ಅಂತೇಳಿ. ಅದರಲ್ಲಿ ನಾವು ಮಾಡುವಂಥ ಸೇವೆದು ಸಹ ಅದರ ಒಳಗೆ ಬರ್ತದೆ. ಮತ್ತು ನಮಗೆ ಒಂದು ತಿಂಗಳಿಗೆ ಒಂದು ಮೀಟಿಂಗ್ ಇರ್ತದೆ, ಅದರದ್ದು ಊಟೋಪಚಾರದ್ದು ಎಲ್ಲ ಅದರಲ್ಲಿ ನಮಗೆ ಆ ಫೀಸಲ್ಲಿ ಹೋಗ್ತದೆ. ಪ್ಲಸ್ ನಮ್ಮ ಕ್ಲಬ್ ಥ್ರೂ ನಮಗೆ ಏನು ಬೇಕಾದರೂ ಅದರಲ್ಲಿ ಒಂದು ಫಂಡ್ ಇರ್ತದೆ. ಆ ಫಂಡ್ ಥ್ರೂ ನಮಗೆ ಬೇಕಾದವರಿಗೆ ಆ ಸೇವೆಯನ್ನು ನಮಗೆ ಸಲ್ಲಿಸ್ಬೋದು. ಈಗ ಹೇಳಬೇಕಂತೇಳಿದರೆ, ನಾವು ಈಗ ನಮ್ಮ ಭಗವತಿ ಕ್ಷೇತ್ರ ಮಂಗಳೂರಲ್ಲಿದೆ, ಕೊಡಿಯಲ್ಬೈಲ್ನಲ್ಲಿ. ಅಲ್ಲಿ ಕೂಡ ನಾವು ಮಹಿಳೆಯರದೊಂದು ತಂಡ ಕಟ್ಟಿಕೊಂಡು ಅಲ್ಲಿ ಕೂಡ ನಮ್ಮದು ಹಲವಾರು ಸೇವೆ ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಇದ್ದೇವೆ. ಇಲ್ಲಿ ಕೂಡ ನಾವು ಬರ್ತೇವೆ. ವರ್ಷಕ್ಕೆ ನಾವು ಇಲ್ಲಿ ಜಾತ್ರೆ ಇರುವಾಗ, ಉತ್ಸವ ಇರುವಾಗ ಇಲ್ಲಿ ಬಂದು ಇಲ್ಲಿ ಕೂಡ ನಮ್ಮ ಸೇವೆ ನಾವು ಕೊಡ್ತೇವೆ. ಹಾಗೆ ಅದು ಕೂಡ ನಮಗೆ ಒಂದು ಖುಷಿ ಕೊಡುವ ವಿಷಯ. ಮತ್ತು ಇನ್ನೊಂದು, ನಾವೊಂದು ಟೈಮ್ ಮ್ಯಾನೇಜ್ಮೆಂಟ್ ಇವತ್ತು ನೋಡಿ, ನಾವು 10 ಗಂಟೆಗೆ ಅಂತೇಳಿ ಶ್ರವಣ್ ಇನ್ವಿಟೇಷನ್ನಲ್ಲಿ ಕೊಟ್ಟಿದ್ದಾರೆ ಟೈಮ್. ಆದರೆ ನಾವೆಲ್ಲ ಅದನ್ನು ಪಾಲಿಸಿದ್ದೀರಾ? 10 ಗಂಟೆ ಅಂತೇಳಿ ಟೈಮ್ ಯಾರಾದರೂ ಎಷ್ಟು ಮಂದಿ ಬಂದಿದ್ದೀರಿ 10 ಗಂಟೆಗೆ? ಕೈ ಎತ್ತಿ ನೋಡುವ. ಅದೇ ನಾವು ಒಂದು ಪಂಕ್ಚುಯಾಲಿಟಿ ಬೇಕು ಲೈಫಲ್ಲಿ. ನಮಗೆ ಒಂದು ಮನೆಯಲ್ಲಿ ಬೆಳಿಗ್ಗೆ ಎದ್ದ ಕೂಡಲೇ ನಮಗೀಗ ಸಂಜೆ ಒಂದು ಪ್ರೋಗ್ರಾಮ್ ಮಾಡಲಿಕ್ಕೆ ಉಂಟಂತೇಳಿದರೆ ನಾವು ಮೊದಲನೇ ದಿವಸವೇ ಅದಕ್ಕೆ ಪ್ರಿಪೇರ್ ಆಗಬೇಕಾಗ್ತದೆ. ಟೈಮ್ ಸೆಟ್ ಮಾಡಬೇಕಾಗ್ತದೆ. ಇಂಥ ಟೈಮಲ್ಲಿ ಇಂಥದ್ದು ನಾವು ಮಾಡಬೇಕು, ಇಂಥ ಟೈಮಲ್ಲಿ ಇಂಥದ್ದು ಮಾಡಬೇಕು ಅಂತೇಳಿ ಟೈಮ್ ಸೆಟ್ ಮಾಡಿದರೆ ಆ ಟೈಮ್ ನಮಗೆ ಕೊಟ್ಟಿರುವ ಟೈಮಲ್ಲಿ ನಾವು ಎಲ್ಲಿ ಹೋಗಿ ಮುಟ್ಟಬೇಕು ಅಲ್ಲಿ ನಾವು ಹೋಗಿ ಮುಟ್ತೇವೆ. ಈ ಟೈಮ್ ಮ್ಯಾನೇಜ್ಮೆಂಟ್ ನನ್ನ ಲೈಫಲ್ಲಿ ನಾನು ಅತಿ ಹೆಚ್ಚು ಪಾಲಿಸುವವಳು. ಎಲ್ಲಿ ಯಾವ ಪ್ರೋಗ್ರಾಮ್ ಕರೆದ್ರೆ ಕೂಡ ನಾನು ಟೈಮ್ ತಪ್ಪಿಸೋದಿಲ್ಲ. ಅವರು 9:50ಗೆ ನೀವು ಬನ್ನಿ ಹೇಳಿದೆ, ನಮ್ಮದು 9:50 ಆಗುವಾಗ ನಾನು ಮತ್ತು ನನ್ನ ಹಸ್ಬೆಂಡ್ ಇಲ್ಲಿ
ಬಂದು ಮುಟ್ಟಿದ್ದೇವೆ. ಅದು ಮೇಯ್ನ್ ನಮ್ಮ ಲೈಫಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದರೆ ಒಂದು ಇಂಪಾರ್ಟೆಂಟ್ ಥಿಂಗ್ ಅದು ನೀವು ಪಾಲಿಸಲೇಬೇಕು. ಅದು ಇಲ್ಲದಿದ್ದರೆ ಎಲ್ಲ ನಮ್ಮ ಲೈಫೇ ಒಂದು ಕಳವಳ ಆಗ್ತದೆ, ಏನು ನಮಗೆ ನಡೆಸಲಿಕ್ಕೆ ಆಗೋದಿಲ್ಲ. ಇವತ್ತು ಸಂಜೆ ಹೋಗ್ಲಿಕ್ಕೆ ಇನ್ನೊಂದು ಪ್ರೋಗ್ರಾಮ್ ನಾವು ಸಂಜೆ ಮಾಡುವ ಹೇಳಿದರೆ ಆ ಪ್ರೋಗ್ರಾಮ್ ಇದು ನಮ್ಮ ಟೈಮ್ ಹೋಯಿತು. ಹಾಗೆ ಇನ್ನೇನು ಹೇಳಿ ನಿಮ್ಮ ಹತ್ರ, ಈಗ ಸಣ್ಣ ಕ್ರೌಡ್ ಮಕ್ಕಳು ಹೆಚ್ಚಿದ್ದಾರೆ, ಪೇರೆಂಟ್ಸಿಗೆಲ್ಲ ಗೊತ್ತಿರ್ಬೋದು. ನಿಮ್ಗೆ ಏನಾದರೂ ಸೇವೆ ಮಾಡುವಂಥ ಇದ್ದಿದ್ರೆ ಅದನ್ನು ಮಾಡಿ, ಸೇವೆಯನ್ನು ಮಾಡಿ. ಹಣ ಯಾರಿಗಾದರೂ ಪಾಪದವರಿಗೆ ಹಣ ಕೊಟ್ಟು ನೀವು ಆ ಶಕ್ತಿ ನಿಮ್ಮಲ್ಲಿ ಇದ್ದರೆ ಹಣ ಕೊಟ್ಟು ನೀವು ಅವರಿಗೆ ಸಹಾಯ ಮಾಡಿ. ಇಲ್ಲಂದರೆ ಯಾವುದಾದ್ರೂ ನಮಗೆ ಒಂದು ಕ್ಲಬ್ಸ್ ತುಂಬ ಇರ್ತದೆ. ಕ್ಲಬ್ ಅಂತ ಹೇಳಿದರೆ ಕೂಡಲೇ ನೀವೆಲ್ಲ ಹೆದರ್ತೀರಿ, ಅದು ಕ್ಲಬ್ ಅವರು ಹಾಗೆ ಹೋಗಿ ಇದು ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. ಹಾಗೆ ಅಲ್ಲ, ಯಾವ ಕ್ಲಬ್ ಕೂಡ ಎಂಜಾಯ್ಮೆಂಟ್ ಇದ್ದೇ ನಮಗೆ. ಮತ್ತು ನಾವು ಲೈಫಲ್ಲಿ ಎಂತ ಉಂಟು ನಮಗೆ, ಒಬ್ಬರನ್ನು ಮೀಟ್ ಆಗೋದು, ಫ್ರೆಂಡ್ಶಿಪ್ ಆಗೋದು, ಅದೇ ನಮ್ಮದು ಉದ್ದೇಶ. ಸೇವೆಯಲ್ಲಿ ಕೂಡ ನಮಗೆ ಒಂದು ಫ್ರೆಂಡ್ಸನ್ನು ನಾವು ಗಳಿಸ್ಬೋದು. ಈಗ ನಾನು ಫಾರ್ ಎಕ್ಸಾಂಪಲ್ ಈಗ ಶ್ರವಣ್ ನಾನು ಇವತ್ತೇ ಮೀಟ್ ಆದದ್ದು, ನನಗೆ ಮುಂಚೆ ಅವರದ್ದು ಪರಿಚಯ ಇಲ್ಲ. ಆದರೆ ಈಗ ನಮ್ಮ ಒಂದು ಫ್ರೆಂಡ್ಶಿಪ್ ಬಾಂಡ್ ಬೆಳೆದಿದೆ. ನಾನು ಅವ್ರ ಹತ್ರ ಹೇಳಿದೆ, ನಾನು ಎಲ್ಲಿಯಾದರೂ ಹೋಗುವಾಗ ಸುಮ್ಮನೆ ಹೋಗೋದಿಲ್ಲ, ಏನಾದರೂ ಒಂದು ಸರ್ವಿಸ್ ಮಾಡಿಯೇ ನಾನು ಅಲ್ಲಿಂದ ವಿರಮಿಸುವುದಂತೇಳಿ. ಹಾಗೆ ಇವತ್ತು 10 ನಾನು ಮಾವಿನ ಗಿಡ, ಮಲ್ಲಿಕಾ, ಅದು ಕಷಿ, ಅದು ತರ್ತೇನೆ, 10 ಮಂದಿಯನ್ನು ನೀವು ಸೆಲೆಕ್ಟ್ ಮಾಡಿ ನಾನು ಅದನ್ನು ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೇನೆ ಅಂತೇಳಿ ಹೇಳಿದೆ. ಇದರಲ್ಲಿ ಏನಾಯಿತು, ನಿಮಗೆ 10 ಮಂದಿಗೆ ಆ ಮಾವಿನ ಗಿಡ ಸಿಕ್ಕುವಾಗ ಎಲ್ಲರೂ ಸಹ ನನ್ನನ್ನು ನೆನಪಿಸ್ತೀರಲ್ಲ, ಅವರು ಕೊಟ್ಟದ್ದು, ಆಶಕ ಕೊಟ್ಟದ್ದು ಅಂತೇಳಿ ಎಲ್ಲರೂ ಸಹ ನಿಮಗೆ ನೆನಪಿರ್ತದೆ. ಅದರಲ್ಲಿ ಸರ್ವಿಸ್ ಥ್ರೂ ಫ್ರೆಂಡ್ಶಿಪ್ ಅಂತೇಳಿ ಹಾಗೆ ಒಂದು ನಮಗೆ ಇದು ಬರ್ತದೆ. ನನ್ನ ಇದು ಸಹ ಹಾಗೆ, ನಾನು ಲಯನ್ಸ್ 1988 ನಾನು ಜಾಯಿನ್ ಆಗಿದ್ದೇನೆ. 34 ವರ್ಷ ಆಯ್ತು ಇವತ್ತು. ಜಾಯಿನ್ ಆಗಿ 1.5 ವರ್ಷ ಆಗುವಾಗ ನಾನು ಲಯನಸ್ ಮೂಮೆಂಟ್ ಅಂತೇಳಿದ್ದು, ಅದು ಲೇಡೀಸ್ ಇದೆ ಮೂಮೆಂಟ್ ನಮ್ಮ ಇದರಲ್ಲಿ, ಅದರಲ್ಲಿ ಪ್ರೆಸಿಡೆಂಟ್ ಆದೆ. ಅದರ ನಂತರ 2013-14 ನಾನು ಲಯನಸ್ ಕೋಆರ್ಡಿನೇಟರ್ ಆದೆ. ಅಂದರೆ ನಮ್ಮ ಒಂದು ಕೆಲಸ ನೋಡಿ ಎಲ್ಲರಿಗೆ ಸಿಗೋದಿಲ್ಲ, ಅದು ವರ್ಷಕ್ಕೆ ಒಮ್ಮೆ ಸಿಗುವಂಥ ಪೋಸ್ಟ್ ಅದು. ಅದರಲ್ಲಿ ನಮಗೆ ನಮ್ಮ ಡಿಸ್ಟ್ರಿಕ್ಟ್ ಅಂತೇಳಿದೆ, ಆ ಡಿಸ್ಟ್ರಿಕ್ಟಲ್ಲಿ 42 ಕ್ಲಬ್ಗಳಿದೆ ಲಯನಸ್. ಆ 42 ಕ್ಲಬ್ ನಾವು ವಿಸಿಟ್ ಮಾಡಬೇಕು, ಅವರನ್ನೆಲ್ಲ ನಾವು ನೋಡಿಕೊಳ್ಬೇಕು ಅಂತ ಒಂದು ಜವಾಬ್ದಾರಿ ನಮ್ಮ ಗವರ್ನರ್, ಲಯನ್ಸ್ ಗವರ್ನರ್ ನನಗೆ ಕೊಟ್ಟರು. ಅದನ್ನು ಯಶಸ್ವಿಯಾಗಿ ನಾನು ಮುಗಿಸಿದ್ದೇನೆ. ಆ ವರ್ಷ ನಾನು ಮಾಡಿದ್ದು, ನಮ್ಮ ಇಲ್ಲಿ ಡಿಸ್ಟ್ರಿಕ್ಟ್ ಜೈಲಿದೆ ಅಲ್ಲ, ಜೈಲ್ ರೋಡಲ್ಲಿ, ಅಲ್ಲಿ ಕೈದಿಗಳನ್ನು ವಿಸಿಟ್ ಮಾಡಲಿಕ್ಕೆ ಅವರ ಮನೆಯವರು ಹೋಗ್ತಾರೆ. ಅವರು ಡೇ ಟೈಮಲ್ಲಿ ಹೋದರೆ ಅವರಿಗೆ ತುಂಬ ವೆಯ್ಟ್ ಮಾಡಬೇಕಾಗಿರ್ತದೆ, ಅಲ್ಲಿ ತುಂಬ ಫಾರ್ಮ್ಯಾಲಿಟೀಸ್ ಉಂಟಲ್ಲ ಒಳಗೆ ಹೋಗಬೇಕಾದ್ರೆ. ಆಗ ಅವರಿಗೆ ಟಾಯ್ಲೆಟ್ ಫೆಸಿಲಿಟಿ ಅದೆಲ್ಲ ಇರಲಿಲ್ಲ. ಹಾಗೆ ನಾನು ಆ ವರ್ಷ, ಈಗ ಸಹ ನೀವು ಜೈಲ್ ರೋಡಲ್ಲಿ ಹೋಗುವಾಗ ಅಲ್ಲಿ ನೋಡಿದರೆ ನಿಮಗೆ ಕಾಣ್ತದೆ ಅದರ ಒಳಗಿಂದ. ನಾವು ಅಲ್ಲಿ ಒಂದು ವಾಶ್ರೂಮ್, ಟಾಯ್ಲೆಟ್ ವಾಶ್ರೂಮ್ ನಾವು ಅವರಿಗೆ ರೆಡಿ ಮಾಡಿ ಕೊಟ್ಟಿದ್ದೇವೆ. ಹಾಗೆ ಇಲ್ಲಿ ಲೈಟ್ ಹೌಸ್ ಹಿಲ್ ರೋಡಲ್ಲಿ ಇದಿದೆ ಅಂತ ಗ್ರಂಥಾಲಯ ಇದೆ, ಅಲ್ಲಿ ನಾನು 5 ಕಂಪ್ಯೂಟರ್, ಆಗ ಎಲೋಷಿಯಸ್ ಇದೆ, ಆಗ ಕಂಪ್ಯೂಟರ್ ಇದೆಲ್ಲ ಅಷ್ಟು ಇದಿರಲಿಲ್ಲ ಮಕ್ಕಳಿಗೆಲ್ಲ, ಓದುವ ಮಕ್ಕಳಲ್ಲಿ ಎಲೋಷಿಯಸ್ ಕಾಲೇಜ್ ಇದೆ, ಅಲ್ಲಿ ಒಂದು 5 ಕಂಪ್ಯೂಟರ್ ನಾನು ಸೆಟ್ ಮಾಡಿ ಕೊಟ್ಟಿದ್ದೇನೆ. ಅದರಲ್ಲಿ ತುಂಬ ಮಕ್ಕಳು ಕಾಲೇಜಿಂದ ಬಂದು ಅವರು ತುಂಬ ಯೂಸ್ ಆಗ್ತಿತ್ತು ಅವರಿಗೆ ಎಲ್ಲ. ಅವರಿಗೆ ನನ್ನನ್ನು ಗೊತ್ತಿರುವುದಿಲ್ಲ, ಆದರೆ ನಮಗೆ ಈಗ ಸಹ ಒಂದು ತೃಪ್ತಿ ಇರ್ತದೆ, ನಾವೊಂದು ಮಾಡಿದ್ದೇವೆಲ್ಲ ಇಂಥ ಕೆಲಸಗಳು ಅಂತೇಳಿ. ಹಾಗೆ ಹಲವಾರು ರೀತಿಯಲ್ಲಿ ನೇಪಾಳಕ್ಕೆ 50 ಸೋಲಾರ್ ಲ್ಯಾಂಪ್ ನಾವು ಇಲ್ಲಿಂದ ನಾವು ಕೊಟ್ಟಿದ್ದೇವೆ ನೇಪಾಳ ದೇಶಕ್ಕೆ. ಇದೆಲ್ಲ ನಾವು ನಮಗೆ ಬಂದಾಗ ಈಗ ಬೇಕು ಅಂತೇಳಿ ಇವಾಗ ನಾವು ಮನಸ್ಸು ಮಾತ್ರ ಸಾಲದು, ಅದಕ್ಕೆ ಬೇಕಾದ ಒಂದು ಹಣ ವ್ಯವಸ್ಥೆ ಸಹ ನಮಗೆ ಬೇಕು. ಅದು ನಮ್ಮ ಫಂಡ್ ಉಂಟು. ಹಾಗೆ ಮತ್ತು ಕೆಲವರ ಹತ್ರ ನಾವು ಫಂಡ್ ರೈಸ್ ಮಾಡ್ತೇವೆ ವರ್ಷಕ್ಕೆ ಒಮ್ಮೆ, ಏನಾದರೂ ಒಂದು ಬುಲೆಟಿನ್ ಅಂಥದ್ದು ಏನಾದರೂ ಮಾಡಿ. ಈಗ ಕೆಲವರು ಕೊಟ್ಟಿದ್ದಾರೆ, ಕೆಲವ್ರ ಹತ್ರ ನಾವು ಅಪೀಲ್ ಕೊಟ್ಟು ಕೆಲವರು ನಮಗೆ ಫಂಡ್ ಕೊಡ್ತಾರೆ, ನಮ್ಮ ಒಳ್ಳೆ ಕಾರ್ಯಕ್ಕೆ ನಾವು ಮಾಡೋದಂತೇಳಿದರೆ ಹಾಗೆಲ್ಲ ನಾವು ಫಂಡ್ ಮಾಡಿ ನಾವು ಒಳ್ಳೆ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಕೂಡ ಇಷ್ಟು ಈಗ ಸಾಕು ಅಂತೇಳಿ ಕಾಣ್ತದೆ. ಎಲ್ಲರಿಗೆ ಸಹ ಸಮಾಜ ಸೇವೆ ಮಾಡಲಿಕ್ಕಿದೆ. ಯಾವುದಾದ್ರೂ ಒಂದು ಸಂಸ್ಥೆಗೆ ಸೇರಿಕೊಂಡು ಮಾಡೋದಿದ್ದರೆ ಅದು ಎಲ್ಲರೊಟ್ಟಿಗೆ ಮಾಡ್ಬೋದು, ನಿಮಗೆ ಸೇರಿಕೊಂಡು ಮಾಡ್ಬೋದು ಅಂತ ಒಂದು ಒಳ್ಳೆಯ ಕೆಲಸಕ್ಕೆ ನೀವೆಲ್ಲರೂ ಮುಂದಾಗಬೇಕು. ಮಹಿಳೆಯರು ಮುಂದೆ ಬರಬೇಕು. ಖಾಲಿ ನಮಗೆ ಅಡಿಗೆ ಕೋಣೆ ಮಾತ್ರ ಸಾಕಾಗೋದಿಲ್ಲಲ್ಲ, ಈಕ್ವಾಲಿಟಿ ಉಂಟು ಅಂತೇಳಿ ಹೇಳ್ತಾರೆ, ಗಂಡಸರು ಹೆಂಗಸರು. ಆದರೆ ಗಂಡಸರಿಗೆ ಮಾಡುವಂಥ ಒಂದು ಕೆಲಸಗಳು ಬೇರೆ, ಲೇಡೀಸಿಗೆ ಮಾಡುವಂಥ ಒಂದು ಕೆಲಸಗಳು ಬೇರೆ. ಅದರಲ್ಲಿ ನಾವು ಈಕ್ವಾಲಿಟಿ ಕಂಡುಕೊಳ್ಬೇಕು. ಗಂಡಸರಿಗೆ ಆಗುವಂಥ ಕೆಲಸಗಳನ್ನು ನಮಗೆ ಮಾಡಲಿಕ್ಕೆ ಕೆಲವುದು ಸಾಧ್ಯ ಇಲ್ಲ.
ಆದರೆ ಮಹಿಳೆಯರಿಗೆ ಆಗುವಂಥ ಕೆಲಸಗಳು ಕೆಲವೊಂದು ಗಂಡಸರಿಗೆ ಸಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಎರಡನ್ನೂ ಸಹ ನಾವು ತಾರತಮ್ಯ ಮಾಡುವಾಗ ಅದು ನಮ್ಮದು ಈಕ್ವಾಲಿಟಿ ಬರ್ತದೆ. ಹಾಗೆ ನಾವು ಥಿಂಕ್ ಮಾಡಬೇಕು, ಅಲ್ಲದೆ ಅವರಾಗೆ ಆಗಬೇಕು, ಅವರನ್ನೇ ಇದು ಮಾಡಬೇಕಂತೇಳಿ ಯಾವಾಗಲೂ ಥಿಂಕ್ ಮಾಡಬಾರ್ದು. ನಾವು ಎರಡರಲ್ಲಿ ಸಹ ಅದು ಸಹ ಒಂದು ಮೇಲೆ ಕೆಳಗೆ ಹೋಗ್ತದೆ, ನಮ್ಮದು ಸಹ ಹೀಗೆ ಹೋಗ್ತದೆ. ಅದನ್ನು ಈಕ್ವಲ್ ಮಾಡಿ ನಾವು ಮುಂದೆ ಹೋಗಬೇಕು. ಆಗ ಮಾತ್ರ ನಮಗೆ ಒಂದು ಒಳ್ಳೆ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಗಳಿಸಲಿಕ್ಕೆ ಸಾಧ್ಯ. ಇಷ್ಟು ಹೇಳಿ ನಮಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೇನೆ. ಏನಂತೇಳಿದರೆ, ಜೀವನವೆಂಬುದು 2 ದಿನ. ಒಂದು ದಿನ ನಮ್ಮ ಪರವಾಗಿ, ಇನ್ನೊಂದು ದಿನ ನಮ್ಮ ವಿರುದ್ಧವಾಗಿ. ಪರವಾಗಿದ್ದ ದಿನದಲ್ಲಿ ನಾವು ಅಹಂಕಾರ ಪಡಬಾರ್ದು, ಆದರೆ ವಿರುದ್ಧವಾಗಿದ್ದ ದಿನ ತಾಳ್ಮೆಯಿಂದ ನಾವು ಕಳ್ಕೊಳ್ಬೇಕು. ಇಷ್ಟು ಮಾತು ಹೇಳಿ ನನಗೆ ಒಂದು ಈ ಅವಸರ ಕೊಟ್ಟ ಶ್ರವಣ್ ಮಂತ್ರ ನಾಟ್ಯಾಲಯ ಅವರದು 10ನೇ ವರ್ಷ ಕಾಣ್ತದಲ್ಲ ಈ ಸರಿ, ಶತಮಾನೋತ್ಸವ ಆಚರಿಸ್ತಾ ಇರುವ ದಶಮಾನೋತ್ಸವ ಆಚರಿಸ್ತಾ ಇರುವ ಮಂತ್ರ ನಾಟ್ಯಾಲಯ ಶ್ರವಣ್ ಅವರ ಮಿಸ್ಸಸ್ ತಾಯಿ ಎಲ್ಲರಿದ್ದಾರೆ. ಹಾಗೆ ಬಂದಿರುವಂಥ ಎಲ್ಲ ನಿಮಗೆ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಹೆಣ್ಣಿನ ಬೆಳವಣಿಗೆ ಹೇಗೆ ಆಗಬೇಕು ಅಂತ ನಮ್ಮ ಪ್ರೀತಿ ಪಾತ್ರರಾದಂತಹ ಶ್ರೀಮತಿ ಆಶಾ ಚಂದ್ರಮೋಹನ್ ತಿಳಿಸಿಕೊಟ್ಟಿದ್ದಾರೆ. ಸಾಮಾಜಿಕವಾಗಿ ಹೇಗೆ ಬೆಳೆಬೇಕು, ಸಂಸಾರದ ಒಂದಿಗೆ ಸಮಾಜದಲ್ಲಿ ಕೂಡ ಹೇಗೆ ಹೆಸರು ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಹಾಗೆ ಅವರು ಪ್ರೀತಿಯಿಂದ ನಮ್ಮೆಲ್ಲರಿಗೆ 10 ಕಷಿ ಮಾವಿನ ಗಿಡಗಳನ್ನು ತಂದಿದ್ದಾರೆ. ನಿಮ್ಮ ಮನೆಯಲ್ಲಿ ಯಾರ ಮನೆಯಲ್ಲಿ ತುಂಬ ಜಾಗ ಉಂಟು ಅವರು ಅದರ ಪ್ರಯೋಜನವನ್ನು ಪಡೆದುಕೊಳ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಖ್ಯಾತ ಪರಿಸರ ಪ್ರೇಮಿಗಳಾದಂತಹ ನಮ್ಮ ಉಳ್ಳಾಲದ ಪರಿಸರದವರೇ ನಮ್ಮ ಪ್ರೀತಿ ಅಣ್ಣ ಶ್ರೀ ಮಾಧವ್ ಉಳ್ಳಾಲ್ ಇವರು ಆಗಮಿಸಿದ್ದಾರೆ. ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅಂತಹ ಶ್ರೀಮತಿ ಪ್ರತಿಭಾ ವಿಜಯ್ ಕುಮಾರ್, ನಿವೃತ್ತ ಕಾರ್ಯನಿರ್ವಹಣಾಧಿಕಾರಿ ದತ್ತಿ ಇಲಾಖೆ, ಇವರು ಆಗಮಿಸಿದ್ದಾರೆ. ಅವರಿಗೆ ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಹಿತೈಷಿಗಳಾದಂತಹ ನಮ್ಮವರಾದಂತಹ ಶ್ರೀಮತಿ ಶಮೀಲಾ ಜಯ ಉಳ್ಳಾಲ್ ಇವರು ಆಗಮಿಸಿದ್ದಾರೆ. ಅವರಿಗೆ ಕೂಡ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಆಶಾ ಚಂದ್ರಮೋಹನ್ ಇವರ ಪತಿ ನಮ್ಮ ಪ್ರೀತಿಯ ಶ್ರೀ ಚಂದ್ರಮೋಹನ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಹಾಗೆ ನಮ್ಮ ಮಾಧ್ಯಮ ಮಿತ್ರರು ಹೊಸಕೂರಲ್ಲಿ ಬಳಗ, ಈ ಆರೋಗ್ಯ, ಸ್ತ್ರೀ ರೋಗ ಹಾಗೆ ಮಕ್ಕಳ ಪಾಲನೆ ಪೋಷಣೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಲು ಆಗಮಿಸಿದಂತಹ ನಮ್ಮ ಊರಿನವರೇ ಆದಂತಹ ಶ್ರೀಮತಿ ಡಾಕ್ಟರ್ ರಶ್ಮಿ ಪುಳ್ನಾಯ ಇವರಿಗೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಮಹಿಳಾ ಪೋಷಕರಲ್ಲಿ ಹಾಗೆ ಮಕ್ಕಳಲ್ಲಿ ಆ ಆರೋಗ್ಯದ ಬಗ್ಗೆ ಹೇಗೆ ಮುತುವರ್ಜಿಯನ್ನು ವಹಿಸಬೇಕು, ಹಾಗೆ ಮಕ್ಕಳ ಪಾಲನೆ ಪೋಷಣೆಯನ್ನು ಹೇಗೆ ಮಾಡಬೇಕು ಅಂತ ಹೇಳುವ ವಿಷಯದಲ್ಲಿ ನೀವು ಮಕ್ಕಳೊಂದಿಗೆ ಚರ್ಚಿಸಬೇಕಾಗಿ ಅಂತ ಕೇಳಿಕೊಂಡಾಗ ಅವರು ಪ್ರೀತಿಯಿಂದ ಇವತ್ತಿನಲ್ಲಿ ಆಗಮಿಸಿದ್ದಾರೆ. ಮುಂದಿನ ವೇದಿಕೆಯನ್ನು ಅವರಿಗೆ ಸಮರ್ಪಿಸುತ್ತಾ ನಮ್ಮ ಎಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೆ. ನಾವು ಆರೋಗ್ಯ ಅಂತ ಹೇಳ್ತೀವಿ. ಆರೋಗ್ಯದ ಬಗ್ಗೆ ಬಹಳಷ್ಟು ಮಾತುಗಳನ್ನು ಕೇಳಿದ್ದೇವೆ. ಆರೋಗ್ಯವೇ ಭಾಗ್ಯ ಅಂತ ಹೇಳಿಕೊಂಡು, ಈ ಆರೋಗ್ಯ ಅಂದರೆ ಏನು? ಆ್ಯಕ್ಚುಲಿ ಆರೋಗ್ಯ ಅಂದರೆ ಏನಂತ ಅಂದರೆ ಶರೀರದಲ್ಲಿ ರೋಗಗಳು ಇಲ್ಲದೇ ಇರುವುದಾ ಅಥವಾ ಬೇರೆ ಏನಾದರೂ ಉಂಟಾ? ಬರೀ ಶರೀರದ ಬಗ್ಗೆಯಾ ಅಥವಾ ಬೇರೆ ಸಹ ಇದೆಯಾ? ಏನು ಹೇಳ್ತೀರಾ? ಅದು ಆ್ಯಕ್ಚುಲಿ ವಿಶ್ವ ಆರೋಗ್ಯ ಸಂಸ್ಥೆಯೇ ಒಂದು ಡೆಫಿನೇಷನ್ ಕೊಟ್ಟಿದೆ. ಅದು ಬರೀ ದೈಹಿಕ ಮಾತ್ರ ಅಲ್ಲ, ಆರೋಗ್ಯ ಮಾನಸಿಕವಾಗಿ ಮತ್ತು ಸಾಮಾಜಿಕ ಸುಸ್ಥಿತಿಯನ್ನು ಆರೋಗ್ಯ ಅಂತ ಹೇಳ್ತಾರೆ, ಬರೀ ದೈಹಿಕ ಮಾತ್ರ ಅಲ್ಲ. ಸೊ ಈಗ ನಾವು ಸಾಮಾಜಿಕವಾಗಿ ಗುಣಮುಖ ಅಲ್ಲದವರನ್ನು ನೋಡಿದ್ದೇವೆ, ಹಾಗೆ ನಮಗೆ ಅರ್ಥ ಆಗುವಂಥ ವಿಷಯ ಇದು. ಈಗ ಆರೋಗ್ಯದ ಬಗ್ಗೆ, ಈಗ ಸ್ತ್ರೀ ಆರೋಗ್ಯ, ಮಕ್ಕಳ ಪಾಲನೆ ಯಾಕೆ ಅಗತ್ಯ ಅಂತ ಅಲ್ವಾ? ಗಂಡಸರಿಗೂ ಅಗತ್ಯ. ಈಗ ಸ್ತ್ರೀ ಬಗ್ಗೆ ನಾವು ಜಾಸ್ತಿ ಕಾಳಜಿ ವಹಿಸ್ತಾ ಇದ್ದೇವೆ. ನಾವು ಮಾತ್ರ ಅಲ್ಲ, ದೇಶದಲ್ಲಿ ವಿಶ್ವದಲ್ಲೇ ಕೆಲವು ಸಂಸ್ಥೆಗಳಿದ್ದಾವೆ, ಅವುಗಳೆಲ್ಲ ಈಗ ಬಹಳಷ್ಟು ಯೋಜನೆಗಳನ್ನು ಮಾಡಿಕೊಂಡಿದ್ದಾವೆ
ಸ್ತ್ರೀಯರಿಗೆ ಮತ್ತು ಮಕ್ಕಳಿಗೆ ಇಂಪಾರ್ಟೆನ್ಸ್ ಕೊಟ್ಕೊಂಡು. ಯಾಕೆ ಅಂದರೆ ಸ್ತ್ರೀ ಆರೋಗ್ಯವಂತೆ ಆಗಿದ್ದರೆ ಅವಳು ಜನಿಸಿದ ಮಕ್ಕಳು ಆರೋಗ್ಯವಂತರಾಗಿರ್ತಾರೆ. ಆ ಮಕ್ಕಳೇ ಮುಂದಕ್ಕೆ ಪ್ರಜೆಗಳು ಅಲ್ವಾ, ಮತ್ತು ದೊಡ್ಡವರಾಗಿ ಪ್ರಜೆಗಳಾಗ್ತಾರೆ. ಆ ಎಲ್ಲರೂ ಆರೋಗ್ಯವಂತರಾಗಿದ್ದರೆ, ಪ್ರಜೆಗಳು ಆರೋಗ್ಯವಂತರಾಗಿದ್ದರೆ ದೇಶ ಮತ್ತು ವಿಶ್ವ ಏನಾಗುತ್ತೆ ಏನಾಗುತ್ತೆ ಪ್ರಾಸ್ಪರ್ ಅಂತ ಹೇಳ್ತೇವೆ ಆಯಿತಾ. ಅದು ಮೇಲೆ ಬರ್ತದೆ. ದೇಶ ವಿಶ್ವದಲ್ಲಿ ಒಂದು ಏನು ಪೀಸ್ ಆ್ಯಂಡ್ ಪ್ರಾಸ್ಪೆರಿಟಿ ಬರ್ತದೆ. ಅದಕ್ಕೋಸ್ಕರ ಇದರ ಬಗ್ಗೆ ನಾವು ಮಾತಾಡ್ತೇವೆ. ಈಗ ಫಸ್ಟಿಗೆ ನಾನು ಮಾತಾಡೋದಾದರೆ ಮಕ್ಕಳ ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ಹೇಳಿ ಬಯಸ್ತೇನೆ. ಮಕ್ಕಳ ಆರೋಗ್ಯ ಅಂತ ಹೇಳುವಾಗ ನಾವು ಒಂದು ದೈಹಿಕವಾಗಿ ಆರೋಗ್ಯವನ್ನು ನೋಡ್ಕೊಳ್ಳೋದಾದರೆ ಹೇಗೆ, ಪೌಷ್ಟಿಕಾಂಶ ಆಹಾರ ಕೊಡುವಂಥದ್ದು, ಮತ್ತು ಮಾನಸಿಕವಾಗಿ ಯಾವ ರೀತಿಯಲ್ಲಿ ನಮ್ಮ ಸಂಬಂಧಿಕರು, ಹತ್ತಿರದ ಮನೆಯವರು ಮತ್ತು ಸಮಾಜದಲ್ಲಿ ಯಾವ ರೀತಿಯಲ್ಲಿ ವ್ಯವಹಾರ ನಡೆಸಬೇಕು ಅದನ್ನು ಒಂದು ನೋಡಬೇಕಾದ. ಅದರ ವಿಷಯವಾಗಿ ಮೇಡಮ್ ಮಾತಾಡಿದ್ದಾರೆ. ನಾನು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಮಾತಾಡ್ತೇನೆ, ದೈಹಿಕ ಆರೋಗ್ಯದ್ದು. ಮತ್ತು ಪೌಷ್ಟಿಕಾಂಶ ಅಂದರೆ ಏನು, ಒಳ್ಳೆ ಆಹಾರ ತಿನ್ನಬೇಕು ಅಂತ ಈ ಮಕ್ಕಳಿಗೆ ಈಗ ಏನು ಬೇಕು, ಪಿಜ್ಜಾ ಬರ್ಗರ್ ಬೇಕು ಅಲ್ವಾ. ಪೌಷ್ಟಿಕ ಆಹಾರ ಅಂದರೆ ಅಯ್ಯೋ ಅಂತಾರೆ ಅಲ್ವಾ. ಊಟದೊಟ್ಟಿಗೆ ಒಂದು ಪಿಜ್ಜಾ ಕೊಟ್ಟರೆ ಒಂದು ಸ್ವಲ್ಪ ಕೆಳಗಿಳಿತದೆ ಅಲ್ವಾ. ಹಾಗೆ ಕುರ್ಕುರೆ ಅಲ್ವಾ, ಚಿಪ್ಸ್ ಕುರ್ಕುರೆ ಬೇಕು. ಹಾಗೆ ಅದು ಪೋಷಣೆ ವಿರುದ್ಧವಾಗ್ತಾ ಉಂಟು. ಈಗ ಹಲವಾರು ಮಕ್ಕಳಲ್ಲಿ ಮತ್ತು ಪ್ರೌಢಾವಸ್ಥೆಯಲ್ಲಿ ಇರುವವರಲ್ಲಿ ನಾವು ಕೆಲವು ಅನಾರೋಗ್ಯಗಳನ್ನು ಕಾಣ್ತಾ ಇದ್ದೇವೆ. ಸೊ ಅದರ ಬಗ್ಗೆ ಸ್ವಲ್ಪ ಮಾತಾಡ್ತೇನೆ. ಈಗ ಪೌಷ್ಟಿಕ ಆಹಾರ ಅಂದರೆ ಏನು ಅಂತ ಒಂದು ಸ್ವಲ್ಪ ಅದನ್ನು ರುಚಿಯಾಗಿ ಕೂಡ ಮಾಡಿ ತಿನ್ಬೋದು, ಅದು ರುಚಿ ಇರುತ್ತೆ. ಪೌಷ್ಟಿಕ ಆಹಾರ ಅಂದರೆ ಏನು, ಈಗ ಅದು ಬಾಡಿ ಬಿಲ್ಡಿಂಗ್ ಈಗ ಎಲ್ಲ ಪಠ್ಯಪುಸ್ತಕಗಳಲ್ಲಿ ಮಕ್ಕಳಿಗೆ ಶುರುವಾಗ್ತದೆ, ಸ್ನ್ಯಾಕ್ಸ್ ತಿನ್ನಬಾರ್ದು ಅದು ಇದು ಅಂತ. ಸ್ವಲ್ಪ ಅವರಿಗೆ ಸಹ ಅದರ ಬಗ್ಗೆ ಜ್ಞಾನ ಬಂದಿದೆ, ಆದರೂ ಅದನ್ನು ಅಳವಡಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಪೌಷ್ಟಿಕ ಆಹಾರದಲ್ಲಿ ಒಂದು ಬಾಡಿ ಬಿಲ್ಡಿಂಗ್ ಫುಡ್ ಅಂತ ಇರುತ್ತೆ. ಬಾಡಿ ಬಿಲ್ಡಿಂಗ್ ಫುಡ್ ಅಂದರೆ ಪ್ರೋಟೀನ್ಸ್ ಯಾವುದ್ರಲ್ಲಿ ಇರುತ್ತದು, ಎಗ್ ಮತ್ತು ಮೀನು, ಮಾಂಸ. ಅದು ಅಲ್ಲದೆ ಅದನ್ನು ತಿನ್ನದವರಿಗೆ ಎಂಥದ್ರಲ್ಲಿರ್ತದೆ, ಕಾಳುಗಳಲ್ಲಿ ಯಾವ ಕಾಳು, ಬೇಳೆಕಾಳುಗಳು, ಅದರಲ್ಲಿ ಸುಮಾರು ಹಸಿ ಇರ್ತದೆ. ಹಾಗೆ ಸೊಪ್ಪು ತರಕಾರಿಗಳು ಯಾವುದಕ್ಕೆ ಬೇಕು, ಸೊಪ್ಪು ತರಕಾರಿ, ಹಣ್ಣು ಹಂಪಲುಗಳು, ಅದೆಲ್ಲ ಡಿಸೀಸ್ ಫೈಟಿಂಗ್ ಫುಡ್ಸ್. ಯಾಕೆ ಡಿಸೀಸ್ ಫೈಟಿಂಗ್ ಅಂದರೆ ಅನಾರೋಗ್ಯತೆ ಅಂದರೆ ಸೋಂಕುಗಳು ಬಾರದಂತೆ ನೋಡ್ಕೊಳ್ಳುವಂಥದ್ದು. ಯಾಕೆ ಅದು ವಿಟಮಿನ್ಸ್ ಎಲ್ಲ ಬೇಕು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ವರ್ಧಿಸಲಿಕ್ಕೆ. ಮತ್ತೊಂದು ನಮಗೆ ಎನರ್ಜಿ ಬರಲಿಕ್ಕೆ ಯಾವುದೆಲ್ಲ ಫುಡ್, ನಾವು ಏನು ತಿಂತೀವಿ, ಗೋಧಿ ಮತ್ತು ಅಕ್ಕಿಯ ಏನೇ ವಸ್ತುಗಳು, ನೀವು ಅನ್ನ ಆಗಲಿ ದೋಸೆ ಆಗಲಿ ಏನೋ ಚಪಾತಿ ಮಾಡ್ಕೊಂಡು ತಿಂತೀರೋ ಅದೆಲ್ಲ ಎನರ್ಜಿ ಗಿವಿಂಗ್ ಫುಡ್. ಅದರ ಜೊತೆ ಸ್ವಲ್ಪ ಪ್ರೋಟೀನು ಎಲ್ಲ ಇರುತ್ತೆ ಅದರಲ್ಲಿ. ಸೊ ಇದೆಲ್ಲವೂ ಸಮತೋಲನದಲ್ಲಿ ಇದ್ದರೆ ಮಾತ್ರ ಆರೋಗ್ಯ ಸಿಗ್ತದೆ. ಅದರ ನಡುವೆ ಸ್ವಲ್ಪ ತಿಂದರೆ ಚಿಂತೆ ಇಲ್ಲ. ಮೇನ್ ಬಲ್ಕ್ ನೀವು ಹೇಳಿದವು ಸಾಮಾನುಗಳನ್ನು ತಿನ್ನಬೇಕು ಆಯಿತಾ. ಮತ್ತು ಎಣ್ಣೆಯಲ್ಲಿ ಕರ್ದದನ್ನು ತಿನ್ನೋದು ಸ್ವಲ್ಪ ಕಡಿಮೆ ಮಾಡಬೇಕು. ಹಾಗಿದ್ದರೆ ಆರೋಗ್ಯ ಒಳ್ಳೆಯದಿರ್ತದೆ. ಇನ್ನೂ ಏನು ಮಾತಾಡಬೇಕಂದ್ರೆ, ನಾನು ಸ್ತ್ರೀಯ ಜೀವನದ ಹಂತಗಳಲ್ಲಿ ಅದನ್ನು ಯಾವ ರೀತಿ ಪ್ರಾಬ್ಲಮ್ಗಳು ಅಂದರೆ ತೊಂದರೆಗಳು ಬರ್ಬೋದು, ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ನಿಮ್ಮ ಮನೆಯ ಹಂತದಲ್ಲಿ, ಅಥವಾ ಮತ್ತೆ ಅದು ಮೇಲೆ ಜಾಸ್ತಿ ಪ್ರಾಬ್ಲಮ್ ಇದ್ದಲ್ಲಿ ಆಸ್ಪತ್ರೆಗೆ ಅಥವಾ ತಜ್ಞರಲ್ಲಿ ಅದನ್ನು ಡಿಸ್ಕಸ್ ಮಾಡುವಂಥದ್ದು. ಓಕೆ, ಸೊ ಯಾವ ಹಂತಗಳು ಸ್ತ್ರೀಯಲ್ಲಿ, ಫಸ್ಟಿಗೆ ನಾವು ಪ್ರೌಢಾವಸ್ಥೆ ಅಂತ ಹೇಳ್ತೀವಿ ಅಲ್ಲ, ಗಂಡಸರಲ್ಲೂ ಇರುತ್ತೆ ಗಂಡು ಮಕ್ಕಳಲ್ಲೂ ಇರುತ್ತೆ. ನಾನು ಸ್ತ್ರೀಯ ಇದರಲ್ಲಿ ಹೇಳ್ತಾ ಇದ್ದೇನೆ. ಒಂದು ಪ್ರೌಢಾವಸ್ಥೆ, ಪ್ಯೂಬರ್ಟಿ ಅಂತೇವೆ ಇಂಗ್ಲೀಷಲ್ಲಿ. ಪ್ಯೂಬರ್ಟಿ ಅಂದರೆ ಒಂದು ಸ್ಟಾರ್ಟ್ ಆಗೋದು 8 ರಿಂದ 11 ವರ್ಷದಲ್ಲಿ ಸ್ಟಾರ್ಟ್ ಆಗುತ್ತೆ. ಆವಾಗೆಲ್ಲ ಕೆಲವು ದೇಹದಲ್ಲಿ ಬದಲಾವಣೆಗಳು ಸ್ಟಾರ್ಟ್ ಆಗ್ತವೆ. ಏನು ಬದಲಾವಣೆಗಳು, ಯಾಕೆ ಬೇಕದು ಅಂದರೆ, ಅದು ಹೆಣ್ಣು ಒಂದು ಗರ್ಭಧಾರಣೆಗೆ ರೆಡಿ ಆಗುವ ಹಾಗೆ ಸ್ಟಾರ್ಟ್ ಆಗೋದು. ಅದು ಒಮ್ಮೆಲೆ ಸಡನ್ ಆಗಲ್ಲ, ಅದು ವರ್ಷಗಳು ತಗೊಳ್ತವೆ. ಮತ್ತು ಎಲ್ಲರಿಗೂ ಒಂದೇ ಟೈಮಲ್ಲಿ ಸ್ಟಾರ್ಟ್ ಆಗಲ್ಲ. ಸೊ ಅದರ ಬಗ್ಗೆ ಅಷ್ಟು
ಅವರದ್ದು ಇದು ಬೆಳವಣಿಗೆ ಆಗಿದೆ ನಂದಾಗಿಲ್ಲ ಆ ಥರ ಎಲ್ಲ ಹೆಚ್ಚು ಚಿಂತೆ ಮಾಡಬಾರ್ದು. ಅದು ಟೈಮ್ ತಗೊಳ್ತದೆ. ಆದರೆ ಅದಕ್ಕೂ ಒಂದು ಅಪ್ಪರ್ ಲಿಮಿಟ್ ಇದೆ. ಅದನ್ನು ಕ್ರಾಸ್ ಆದರೆ ಆ ವಯಸ್ಸೊಳಗೆ ಆ ಒಂದು ಚೇಂಜಸ್ ಬಾರದೇ ಇದ್ದರೆ ನಾವು ತಜ್ಞರಲ್ಲಿ ತೋರಿಸಬೇಕಾಗ್ತದೆ. ಸೊ ಅದು ಏನಪ್ಪ ಅಂದರೆ ಒಂದು ಏನು ಹೇಳಿದಂದರೆ ನಾನು ಪ್ರೌಢಾವಸ್ಥೆ, ಅದೇ ಪ್ಯೂಬರ್ಟಿ ಸ್ಟಾರ್ಟ್ ಆಗೋದು 8 to 11, ಅದರಲ್ಲಿ ಬೇರೆ ಬೇರೆ ಚೇಂಜಸ್. ಒಂದು ಸ್ತನದಲ್ಲಿ ಚೇಂಜಸ್ ಬರ್ಲಿಕ್ಕೆ ಶುರು ಆಗ್ತದೆ ಫಸ್ಟಿಗೆ. ನೆಕ್ಸ್ಟ್ ಹೇರ್, ಅದು ಸೆಕ್ಷುವಲ್ ಹೇರ್ ಅಂತ ಹೇಳ್ತೇವೆ, ಅದು ಬರ್ಲಿಕ್ಕೆ ಶುರು ಆಗುತ್ತೆ. ನೆಕ್ಸ್ಟ್ ಗ್ರೋತ್ ಸ್ಪರ್ಟ್, ಅಂದರೆ ಎತ್ತರ ಆಗೋದು, ಸ್ವಲ್ಪ ಜೀವದಲ್ಲಿ ಜಾಸ್ತಿ ತೂಕ ಬರುವಂಥದ್ದು, ಅದು ಗ್ರೋತ್ ಸ್ಪರ್ಟ್, ಅದೊಂದು ಸ್ಟೇಜ್. ಅದರ ನಂತರ ಬರುವಂಥದ್ದು ಋತುಮತಿ ಆಗುವಂಥದ್ದು. ಋತುಮತಿ ಅಂದರೆ ಏನದು ಋತುಮತಿ ಆಗೋದು ಏನಿದು? ಅದು ತಿಂಗಳು ತಿಂಗಳು ಗರ್ಭಕೋಶದ ಒಳಚರ್ಮ ಹೊರಗೆ ಬರುವಂಥದ್ದು ಬ್ಲೀಡಿಂಗ್ ಆಗಿ. ಓಕೆ, ಸೊ ಅದು ಒಂದು ನಾರ್ಮಲ್ ಫಿನಾಮಿನನ್. ಅದನ್ನು ಎಲ್ಲರೂ ಅರ್ಥಕೊಳ್ಬೇಕು. ಅದೊಂದು ನಾರ್ಮಲ್ ಫಿನಾಮಿನನ್, ಆಯಿತಾ? ಅಂದರೆ ನಾರ್ಮಲ್ ಆಗಿ ಎಲ್ಲರಲ್ಲಿಯೂ ಆಗುವಂಥದ್ದು. ಅದು ಒಂದು ಗಲೀಜು ಅಥವಾ ಅದು ಏನು ಹೇಳ್ತಾರೆ ಅದಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿ ಅದನ್ನು ಮನಸ್ಸಿಗೆ ತಗೊಳ್ಬಾರ್ದು. ಅದರ ಬಗ್ಗೆ ನಮಗೆ ಏನೇ ಕ್ವೆಶನ್ಸ್ ಇದ್ದರೂ ಅದನ್ನು ಡಿಸ್ಕಸ್ ಮಾಡಬೇಕು. ನಮ್ಮ ಹಿರಿಯರಲ್ಲಿ ಅಥವಾ ಪೋಷಕರಲ್ಲಿ, ಟೀಚರ್ಗಳಲ್ಲಿ, ಯಾರಲ್ಲಿ ನಾವು ತುಂಬ ಕ್ಲೋಸ್ ಇದ್ದೇವೆ ಅದನ್ನು ಮಾತಾಡ್ಬೋದು, ಆಯಿತಾ? ಇದು ಋತುಮತಿ ಆಗೋದಂದರೆ ಅದು ಗರ್ಭಕೋಶ ಈಗ ಪ್ರತಿ ತಿಂಗಳು ಒಳಚರ್ಮ ಹೊರಗೆ ಬರುವಂಥದ್ದು. ಯಾಕೆ ಅಂದರೆ ಅದು ಗರ್ಭ ನಿಲ್ಲಕ್ಕೆ ರೆಡಿ ಮಾಡುವಂಥದ್ದು ಗರ್ಭವನ್ನು. ಅದು ಆಗದೇ ಇದ್ದಲ್ಲಿ ಬ್ಲೀಡಿಂಗ್ ಆಗಿ ಹೊರಗೆ ಬರ್ತದೆ. ಇನ್ನು ಇದರಲ್ಲಿ ಇದು ನಾರ್ಮಲ್. ಇದು ಋತುಮತಿ ಆಗುವ ಏಜ್ ಯಾವುದು? ಹೆಚ್ಚಾಗಿ 16 years ಒಳಗೆ, 16 ವರ್ಷದೊಳಗೆ ಆಗುವಂಥದ್ದು. ಅದಾಗಿಯೂ ಆಗಿಲ್ಲ ಅಂದರೆ ಅದನ್ನು ತಜ್ಞರಲ್ಲಿ ಅದರ ಬಗ್ಗೆ ವಿಚಾರಣೆ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಪ್ಯೂಬರ್ಟಿದು, ಅದರ ಋತುಮತಿ ಆಗುವಾಗ ಯಾವ ರೀತಿ ನಡೆದುಕೊಳ್ಬೇಕು ಅಂತ ಹೇಳುವಂಥದ್ದು. ಏನು ಮನೆಯಲ್ಲೇ ಕೂತ್ಕೊಳ್ಳೋದು ಅಥವಾ ಇದು ಶಾಲೆಗೆ ಹೋಗೋದಿಲ್ಲ, ಆಟ ಆಡೋದಿಲ್ಲ, ಏನೋ ಒಂಥರ ಅದರ ಬಗ್ಗೆ ಹೆದರಿಕೆ, ಅಂಜಿಕೆ ಅಂಥದ್ದೆಲ್ಲ ಇಟ್ಕೊಳ್ಬಾರ್ದು. ಅದಕ್ಕೆ ಪೋಷಕರು, ಟೀಚರ್ಗಳು ಅಥವಾ ಅವ್ರು ಯಾರ ಜೊತೆ ತುಂಬ ಕ್ಲೋಸ್ ಆಗಿದ್ದಾರೋ ಅವರು ಅದರ ಬಗ್ಗೆ ಮಾತಾಡಿ ಅವರಲ್ಲಿ ಅದರ ಬಗ್ಗೆ ಅದೊಂದು ನಾರ್ಮಲ್ ಫಿನಾಮಿನನ್ ಅಂತ ಹೇಳಿಕೊಡ್ಬೇಕು. ಮತ್ತು ಅದು ಕ್ಲೀನಾಗಿ ಇಟ್ಕೊಳ್ಳುವಂಥದ್ದು. ಮತ್ತು ಅದು ಬ್ಲೀಡಿಂಗ್ ಅದು ಎಬ್ಸಾರ್ಬ್ ಆಗುವಾಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಮ್ಯಾನೇಜ್ ಮಾಡ್ಬೋದು. ಏನೋ ಸ್ಯಾನಿಟ್ರಿ ಪ್ಯಾಡ್, ಬಟ್ಟೆದು ಯೂಸ್ ಮಾಡ್ಬೋದು, ಆದರೆ ಕ್ಲೀನಾಗಿ ಇಟ್ಕೊಳ್ಬೇಕು. ಮತ್ತು ಟ್ಯಾಂಪೂನ್ಗಳಿದೆ, ಈಗ ಮೆನ್ಸ್ಟ್ರಲ್ ಕಪ್ ಅಂತ ಬರುತ್ತೆ. ಸೊ ಬೇರೆ ಬೇರೆ ರೀತಿಗಳಲ್ಲಿ ಇದ್ದಾವೆ. ಅದರ ಬಗ್ಗೆ ಜಾಸ್ತಿಯಾಗಿಯೂ ಮಾತಾಡ್ಬೋದು. ಇವಾಗ ನಾನು ಮೂವ್ ಆನ್ ಆಗ್ತೇನೆ ಬೇರೆ ಇದಕ್ಕೆ. ಮತ್ತು ಆ ಕೆಳಗಿನ ಜಾಗವನ್ನು ಒಂದು ದಿವಸಕ್ಕೆ 2-3 ಸಲ ಆದರೂ ತೊಳ್ಕೊಳ್ಳುವಂಥದ್ದು. ಸ್ನಾನ ಮಾಡೋದಿಲ್ಲ 3 ದಿವಸ ಅಂತೆಲ್ಲ ಇರಬಾರ್ದು, ದಿವಸಾಗಲೂ ಸ್ನಾನ ಮಾಡಬೇಕು. ಮತ್ತು ನಿಮ್ಮ ಯೂಶ್ವಲ್ ವರ್ಕನ್ನು, ಆಟ ಆಡೋದಿರಲಿ, ಶಾಲೆಗೆ ಹೋಗೋದಿರಲಿ ಅಥವಾ ನಿಮ್ಮ ಕೆಲಸಕ್ಕೆ ಹೋಗೋದಿರಲಿ, ಅದರಲ್ಲಿ ಬಾಧೆ ಬರಬಾರ್ದು. ಅದರಲ್ಲಿ ಏನಾದರೂ ಬಾಧೆ ಬರ್ತಾ ಇದೆ ಅಂದರೆ ಜಾಸ್ತಿ ಬ್ಲೀಡಿಂಗ್ ಇದೆ ಅಥವಾ ತುಂಬ ಪೇಯ್ನ್ ಇದೆ ಮುಟ್ಟಾಗುವಾಗ, ಆ ರೀತಿ ಇದ್ದಲ್ಲಿ ಅದು ತೋರಿಸಬೇಕು. ನೀವು ತಜ್ಞರಲ್ಲಿ ತೋರಿಸಬೇಕಾದ ವಿಷಯ. ತುಂಬ ಕಾರಣಗಳಿರ್ತವೆ ಈ ಥರ, ಯಾಕೆ ಬ್ಲೀಡಿಂಗ್ ಜಾಸ್ತಿ, ಹೊಟ್ಟೆ ನೋವು ಜಾಸ್ತಿ ಅಂತ, ಅಥವಾ ಬ್ಲೀಡಿಂಗ್ ಕಮ್ಮಿ, ತಿಂಗಳಿಗೆ ಆಗೋದಿಲ್ಲ. ಇದೆಲ್ಲ ಋತುಮತಿ ಆಗುವ 4 ವರ್ಷದವರೆಗೂ ಕೆಲವರಿಗೆ ತಿಂಗಳು ಕರೆಕ್ಟಾಗಿ ಆಗೋದಿಲ್ಲ. ಇದೆಲ್ಲ ಪ್ರಿಪ್ರೇಷನ್ ಫೇಸ್. ಸೊ ಅದು ತೊಂದರೆ ಇಲ್ಲ, ಹೆಚ್ಚು ಚಿಂತಿಸಬೇಕಾಗಿಲ್ಲ ಕರೆಕ್ಟಾಗಿ ಬರದೇ ಇದ್ದರೆ. ಆದರೆ ಒಂದು ವಿಷಯ, ಥೈರಾಯ್ಡ್ ಪ್ರಾಬ್ಲಮ್ಗಳನ್ನು ನಾವು ಇದೆಯೋ ಇಲ್ವೋ ಅಂತ ನೋಡ್ಕೊಂಡು ಬಿಡೋದು ಒಳ್ಳೆಯದು. ಮತ್ತು ಜಾಸ್ತಿ ಬ್ಲೀಡಿಂಗ್ ಇದ್ದಲ್ಲಿ ಡಾಕ್ಟ್ರನ್ನು ಕಾಣಿಸಲೇಬೇಕು. ಯಾಕಂದರೆ ಜಾಸ್ತಿ ಬ್ಲೀಡಿಂಗ್ ಯಾಕೆ ಆಗ್ತಾ ಇದೆ, ಅದು ಬಿಟ್ಟು ರಕ್ತಹೀನತೆ ಬೇರೆ ಬರ್ತದೆ. ಅಂದರೆ ಅನೀಮಿಯಾ ಅಂತೇವೆ. ರಕ್ತಹೀನತೆ ಒಳ್ಳೆಯದಲ್ಲ, ಅಂದರೆ ಅದು ಹಾರ್ಟಿಗೆ ಮತ್ತೆ ಎಫೆಕ್ಟ್ ಬರ್ತದೆ, ಕ್ಷೀಣತೆ ಆಗ್ತದೆ, ನಮ್ಮ ಕೆಲಸದಲ್ಲಿ ಮತ್ತು ಆಟಪಾಠಗಳಲ್ಲಿ ಎಲ್ಲ ತೊಂದರೆ ಕೊಡ್ತದೆ. ಸೊ ಅದನ್ನು ನಾವು ವಿಚಾರಿಸ್ಕೊಳ್ಬೇಕು. ಇನ್ನು ಮುಂದೆ ಮಾತಾಡೋದಂದರೆ ಗರ್ಭಿಣಿಯರಲ್ಲಿ ಯಾವ ರೀತಿ ಗರ್ಭಾವಸ್ಥೆ ಕೂಡ ಒಂದು ನ್ಯಾಚುರಲ್ ಫಿನಾಮಿನನ್. ಅದು ಗರ್ಭಿಣಿಯರು ಸಹ ಏನು ಮಾಡಬೇಕು ಅಂತ ಹೇಳಿದರೆ, ಶುರುವಿಗೆ ಗರ್ಭ ನಿಲ್ಲಬೇಕು ಅಂತ ಹೇಳಿ ಆಲೋಚನೆ ಮಾಡುವಾಗಲೇ ಫೋಲಿಕ್ ಆ್ಯಸಿಡ್ ಅಂತ ಸ್ಟಾರ್ಟ್ ಮಾಡಬೇಕು. ಅದೊಂದು ವಿಟಮಿನ್. ಅದು ಮಗು
ಒಂದು ಫಸ್ಟ್ 3 ತಿಂಗಳಲ್ಲಿ ಮಗುವಿದ್ದು ನರ ಬೆಳವಣಿಗೆಗೆ ಬೇಕಾಗುವಂಥದ್ದು. ಸೊ ಅದು ಮೊದಲೇ ಸ್ಟಾರ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ಗರ್ಭಧಾರಣೆಯ ಮೊದಲೇ ಒಂದು ತಜ್ಞರಲ್ಲಿ ಒಂದು ಎಂತ ಹೇಳ್ತಾರೆ, ತಪಾಸಣೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಏಕೆಂದರೆ ಮೊದಲೇ ಇರುವಂತಹ ಕೆಲವು ರೋಗಗಳು ನಿಮಗೆ ಗೊತ್ತಿಲ್ಲದೇ ಇರ್ಬೋದು. ಅದನ್ನು ಒಂದು ಫಸ್ಟಿಗೆ ಅದು ಇದೆ ಅಂತ ನೋಡಿ, ಅಥವಾ ಆಲ್ರೆಡಿ ಇದ್ದವರಿಗೆ ಅಂದರೆ BP ಶುಗರ್ ಎಲ್ಲ ಇದ್ದಿರ್ಬೋದು, ಅದನ್ನು ಕಂಟ್ರೋಲಿಗೆ ತಂದು ಮತ್ತೆ ಧಾರಣೆ ಆಗೋದು ಸೂಕ್ತ. ಇಲ್ಲಾಂದರೆ ಕಾಂಪ್ಲಿಕೇಶನ್ಸ್ ಬರುತ್ತೆ ಪ್ರೆಗ್ನೆನ್ಸಿಯಲ್ಲಿ. ಸೊ ಅದು ಒಂದು ವಿಷಯ. ಮತ್ತು ಗರ್ಭಧಾರಣೆ ಆದ ಮೇಲೆ ಫಸ್ಟ್ 3 ತಿಂಗಳು ತಗೊಳ್ಳೇಬೇಕಾದದ್ದು ಒಂದು ಫೋಲಿಕ್ ಆ್ಯಸಿಡ್ ಅಂತ ಒಂದು ವಿಟಮಿನ್. ಮತ್ತು ಫಸ್ಟ್ 3 ತಿಂಗಳಲ್ಲಿ ಒಂದು ಏನು ವಿಷಯ ಅಂದರೆ, ಆ 3 ತಿಂಗಳಲ್ಲಿ ಕೆಲವರು ಡಾಕ್ಟ್ರ್ ಹತ್ರ ಹೋಗೋದಿಲ್ಲ. 3 ತಿಂಗಳಾದಮೇಲೆ ಟೆಸ್ಟ್ ಮಾಡುವ, 3 ತಿಂಗಳಾದಮೇಲೆ ಡಾಕ್ಟ್ರ್ ಹತ್ರ ಹೋಗುವ ಅಂತ ತಿಳ್ಕೊಳ್ತಾರೆ. ಆದರೆ ಆ 3 ತಿಂಗಳು ಬಹಳ ಇಂಪಾರ್ಟೆಂಟ್. ಯಾವ ರೀತಿಯಲ್ಲಿ ಅಂದರೆ, ಆ 3 ತಿಂಗಳಲ್ಲಿ ಭ್ರೂಣದ್ದು ಎಲ್ಲ ಅಂಗಗಳು ಫಾರ್ಮೇಷನ್ ಆಗ್ತಾ ಇರುತ್ತೆ. ಪೂರ ಮೆಚ್ಯೂರ್ ಆಗೋದಿಲ್ಲ, ಆದರೆ ಫಾರ್ಮ್ ಆಗಿರುತ್ತೆ. ಹಾರ್ಟ್ ಅನ್ನೋದೊಂದು ಫಾರ್ಮ್ ಆಗಿರುತ್ತೆ, ನರ ಮೆದುಳು ಎಲ್ಲ ಫಾರ್ಮ್ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಯಾಕೆ ಇಂಪಾರ್ಟೆಂಟ್ ಅಂದರೆ, ಹೆಚ್ಚಿನವರು ಪ್ರೆಗ್ನೆನ್ಸಿ ಇದೆ ಅಂತಲೇ ಗೊತ್ತಿರೋದಿಲ್ಲ. ಇನ್ನೂ ಏನಾಗುತ್ತೆ ಗೊತ್ತಿಲ್ಲ ಅಂದರೆ, ನಾವು ಪ್ರೆಗ್ನೆಂಟ್ ಅಂತ ಗೊತ್ತಿದ್ರೆ ಇದು ತಿನ್ನಬೇಕಾ, ಅದು ತಿನ್ನಬಾರ್ದಾ, ಇದು ಒಳ್ಳೆಯದಾ, ಅದು ಅಲ್ವಾ ಅಂತ ಎಲ್ಲ ಆಲೋಚನೆ ಮಾಡ್ತೇವೆ. ಆದರೆ ಆ ಟೈಮಲ್ಲಿ ತಿಂದು ಹೋಗಿರುತ್ತೆ. ಸೊ ನಾವು ಕೆಲವು ಪದಾರ್ಥಗಳು, ಕೆಲವು ಮದ್ದುಗಳು, ಮತ್ತು ಈ ಎಕ್ಸ್ರೇ, ಏನೋಪ್ಪ ಫ್ರ್ಯಾಕ್ಚರ್ ಆಯಿತು ಹೋಗಿ ಎಕ್ಸ್ರೇ ಎಲ್ಲಾದರೂ ಅಷ್ಟು ಪ್ರಾಬ್ಲಮ್ ಬರಲ್ಲ. CT ಸ್ಕ್ಯಾನ್ ಅಂತಾರೆ, ಅದರಲ್ಲಿ ಬಹಳಷ್ಟು ಎಕ್ಸ್ರೇ ಬರುತ್ತೆ, ಎಕ್ಸ್ರೇ ರೇಡಿಯೇಷನ್. ಅದು ಮಾತ್ರ ಮಗುವಿಗೆ ಒಳ್ಳೆಯದಲ್ಲ. ಹಾಗಾಗಿ ಸೊ ನಾವು ತುಂಬ ಕೇರ್ಫುಲ್ಲಾಗಿರಬೇಕು. ನಾವು ಒಂದು ಎಕ್ಸ್ರೇ ಇದಕ್ಕೆ ಹೋಗುವಂಥದ್ದಿದ್ದರೆ, ಅಥವಾ ಏನಾದರೂ ಒಂದು ಹೊಸ ಮದ್ದು ಸ್ಟಾರ್ಟ್ ಮಾಡ್ತಾರೆ ಅಂತಾದರೆ, ನೀವು ಪ್ರೆಗ್ನೆಂಟ್ ಇರಬಹುದಾ ಅನ್ನೋದನ್ನು ಒಂದು ಆಲೋಚನೆ ಮಾಡಬೇಕು. ಅಂದರೆ ಗೊತ್ತಾಗೋದೇ ನಮಗೆ ಮುಟ್ಟು ಮಿಸ್ ಆದರೆ, ಅಟ್ಲೀಸ್ಟ್ ಆವಾಗ ಮಿಸ್ ಆಗಿದ್ದರೆ ನೀವು ಹೇಳಬೇಕಾಗ್ತದೆ. ಆವಾಗ ನಾವು ಅದಕ್ಕೆ ಸೂಕ್ತವಾದ ಮದ್ದು ತಗೊಳ್ಬಾರ್ದು ಅಂತ ಹೇಳಲ್ಲ. ಕೆಲವರಿದ್ದಾರೆ, ಈಗ ಪ್ರೆಗ್ನೆಂಟ್ ಆದೆ, ಅದಕ್ಕೆ ನನಗೆ ಮುಂಚಿನ ಮದ್ದು ಡಾಕ್ಟ್ರ್ ಹೇಳಿದ್ದಾರೆ, ಅದು ಇದು ಗರ್ಭಿಣಿ ಆದರೆ ಅದು ಮಗುಗೆ ಒಳ್ಳೆಯದಲ್ಲ, ಅದಕ್ಕೆ ನಾನು ಸ್ಟಾಪ್ ಮಾಡ್ತೇನೆ. ಸ್ಟಾಪ್ ಮಾಡೋದಲ್ಲ, ಅದನ್ನು ಗರ್ಭಿಣಿಯರಿಗೆ ಸೂಕ್ತವಾದ ಮದ್ದಿಗೆ ಕನ್ವರ್ಟ್ ಮಾಡಬೇಕು. ಅದು ಇಂಪಾರ್ಟೆಂಟ್. ಯಾಕಂದರೆ ಅದು ನಿಲ್ಲಿಸಿದ್ರು ಆ ರೋಗದಿಂದಾಗಿಯೇ ಮಗುವಿಗೆ ಪ್ರಾಬ್ಲಮ್ ಬರ್ತದೆ. ಸೊ ಆಲ್ರೆಡಿ ಇದ್ದ ಮದ್ದನ್ನು ಗರ್ಭಿಣಿಗೆ ಸೂಕ್ತವಾದ ಮದ್ದಿಗೆ ಚೇಂಜ್ ಮಾಡಿಕೊಳ್ಬೇಕು. ಹಾಗಾಗಿ ಅದು ಒಂದು ವಿಷಯ. ಮತ್ತು ಗರ್ಭಿಣಿಯರು ಕಾಲಕಾಲಕ್ಕೆ ಒಂದು ಡಾಕ್ಟ್ರ್ ಹೇಳಿದ ಹಾಗೆ ಕಾಲಕಾಲಕ್ಕೆ ತಜ್ಞರಲ್ಲಿ ಅಥವಾ ಯಾವುದೇ ಡಾಕ್ಟ್ರಲ್ಲಿ ಒಂದು ತೋರಿಸಬೇಕಾದದ್ದು. ಅಂದರೆ ಮಗುವಿನ ಬೆಳವಣಿಗೆ, ತಾಯಿಯ ಬೆಳವಣಿಗೆ, ಒಂದು ಇಡೀ 9 ತಿಂಗಳು ಪ್ರೆಗ್ನೆನ್ಸಿಯಲ್ಲಿ ಒಂದು 10-11 kg ವೇಟ್ ಗೇನ್ ಆಗಬೇಕು. ಮತ್ತು ಒಂದು ಕೆಲವು ತುಂಬ ಈಗ ಕಾಣುವಂಥ ತುಂಬ ಕಾಮನ್ ರೋಗಗಳಿದ್ದಾವೆ. ಒಂದು BP, ಶುಗರ್ ಈಗ ಅದು ಮೊದಲಿರುವುದಿಲ್ಲ, ಗರ್ಭಿಣಿಯಲ್ಲೇ ಸ್ಟಾರ್ಟ್ ಆಗೋದು. ಮತ್ತು ಡೆಲಿವರಿ ಆದಮೇಲೆ ಹೋಗಿಬಿಡುತ್ತೆ ಹೆಚ್ಚಿನವರಿಗೆ. ಬಟ್ ಅದು ಪಿಕಪ್ ಆಗಬೇಕು. ಅಂದರೆ ಅದರ ಕಾಂಪ್ಲಿಕೇಶನ್ಸ್ ಒಂಥರ ಬೇರೆ. ಶುಗರ್ BP ಬೇರೆ, ಗರ್ಭಿಣಿ ಅಲ್ಲದವರಿಗೆ ಇರುವಂಥ ಶುಗರ್ BPಗೂ ಗರ್ಭಿಣಿಯರಲ್ಲಿ ಬರುವಂಥದ್ದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಅದಕ್ಕೆ ಟ್ರೀಟ್ಮೆಂಟ್, ಅದಕ್ಕೆ ಫಾಲೋಅಪ್, ತುಂಬ ಕ್ಲೋಸ್ ಫಾಲೋಅಪ್ ಬೇಕಾಗ್ತದೆ. ಮತ್ತು ಡೇಟ್ಗಿಂತ ಮೊದಲೇ ಡೆಲಿವರಿ ಸಹ ಬೇಕಾಗಿ ಬರ್ಬೋದು. ಸೊ ಈ ಥರ ಎಲ್ಲ ವಿಷಯ ಇರೋದ್ರಿಂದ ನೀವು ಡಾಕ್ಟ್ರಲ್ಲಿ ಅಥವಾ ತಜ್ಞರಲ್ಲಿ ಅದರ ಬಗ್ಗೆ ಮಾತಾಡಬೇಕಾಗುತ್ತೆ. ಮತ್ತು ಮನೆಯಲ್ಲೇ ಮಾಡುವಂಥದ್ದು ಗರ್ಭಿಣಿಯರು ಕೆಲಸ ಮಾಡಬಾರ್ದು ಅಂತ ಇಲ್ಲ, ಬೆಡ್ ರೆಸ್ಟ್ ಅಂತ ಹೇಳಿ ಇರಲ್ಲ. ಮಾಡ್ಕೊಂಡಿದ್ದರೆ ಒಂದು ಪ್ರೆಗ್ನೆನ್ಸಿಯು ಮತ್ತು ಡೆಲಿವರಿಯು ಒಂದು ಆರಾಮಾಗಿ ನಡೀತದೆ. ಹಾಗೆ ಸ್ವಲ್ಪ ಕೆಲಸ ಮಾಡ್ತಾ ಇರಬೇಕಾಗತ್ತೆ. ಬೆಡ್ ರೆಸ್ಟೇ ಅಂತ ಹೇಳಿ ಮಲ್ಕೊಂಡಿದ್ದರೆ ಅದು ಆ್ಯಕ್ಚುಲಿ ಕುಂದು ಏನು ಹೇಳ್ತಾರೆ, ಅದು ಒಂದೊಂದು ಕೇಸಲ್ಲಿ ನಾವು ಹೇಳ್ತೀವಿ. ಇಲ್ಲಾಂದರೆ ಹೆಚ್ಚಾಗಿ ಸುಮ್ಮನೆ ಕೂತ್ಕೊಂಡು ಮಲಗಿಕೊಂಡಿದ್ದರೆ ಒಳ್ಳೆಯದಲ್ಲ. ಕಾಲಲ್ಲಿ ರಕ್ತ ಹೆಪ್ಪುಗಟ್ಟೋದು ಅಂತ ಎಲ್ಲ ಹೇಳಿ ಕೆಲವು ಪ್ರಾಬ್ಲಮ್ಗಳು ಬರ್ತವೆ. ಸೊ ಅದು ಒಳ್ಳೆಯದಲ್ಲ. ಮತ್ತು ಪೌಷ್ಟಿಕಾಂಶ ಆಹಾರ ತಿನ್ನುವಂಥದ್ದು, ಮತ್ತು ಎಲ್ಲ ಗರ್ಭಿಣಿಯರಿಗೂ ಇದು ಐರನ್, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ತೀವಿ, ಅದನ್ನು ತಗೊಳ್ಳುವಂಥದ್ದು. ಮತ್ತು ಲಸಿಕೆಗಳನ್ನು ಹಾಕಿಸ್ಕೊಳ್ಳುವಂಥದ್ದು. ಸೊ ಅದು ಯಾವ ಲಸಿಕೆ? TT ಲಸಿಕೆ. ಸೊ ಈಗ TD ಅಂತ ಆಗಿದೆ. ಸೊ ಅದೊಂದು ಹಾಕಿಸ್ಕೊಳ್ಳೇಬೇಕಾಗದ್ದು, ಮಗುವಿಗೆ ಟೆಟನಸ್ ಬಾರದಾಗೆ ಹುಟ್ಟುವಾಗ. ಇನ್ನೊಂದು ನಿಮಗೆಲ್ಲ ಒಂದು ಡೌಟ್ ಇರುತ್ತೆ, ಇದು ನಾರ್ಮಲ್ ಆಗುತ್ತಾ,
ಸಿಸೇರಿಯನ್ ಆಗತ್ತಾ ಅಲ್ವಾ. ಸೊ ಡಾಕ್ಟ್ರು ಕೆಲವು ವಿಷಯಗಳಲ್ಲಿ ಮೊದಲೇ ಹೇಳ್ತಾರೆ, ಹೇಳಲಿಕ್ಕಾಗ್ತದೆ. ಆದರೆ ಕೆಲವು ವಿಷಯಗಳು ಡೆಲಿವರಿ ಪ್ರೋಸೆಸ್ಸಲ್ಲಿ ಪ್ರಾಬ್ಲಮ್ ಕಂಡು ಬಂದಾಗ ಹೇಳ್ತಾರೆ. ಆವಾಗ ನಿಮಗೆ ಅನಿಸ್ಬೋದು ಮೊದಲು ನಾರ್ಮಲ್ ಹೇಳಿದರು, ಇವಾಗ ಯಾಕಪ್ಪ ಸಿಸೇರಿಯನ್ ಹೇಳ್ತಾ ಇದ್ದಾರೆ, ಏನಕ್ಕೆ ಹೇಳ್ತಾ ಇದ್ದಾರೆ ಅಂತ. ಸೊ ನಿಮಗೆ ಆವಾಗ ಭಯ ಆಗ್ತದೆ. ಸೊ ಆ ಭಯ ಪಟ್ಕೊಳ್ಬೇಕಾಗಿಲ್ಲ. ಅದಕ್ಕೆ ಇವಾಗ ಗೌರ್ಮೆಂಟಿಂದಲೇ ಆದಷ್ಟು ಎಲ್ಲ ಡೆಲಿವರಿಗಳು ಆಸ್ಪತ್ರೆಯಲ್ಲೇ ಆದರೆ ಬೆಸ್ಟ್ ಅಂತ. ಏಕೆಂದರೆ ಅದನ್ನು ಮಾನಿಟರ್ ಮಾಡ್ತಾ ಇರ್ತಾರೆ. ಮಗುವಿದ ಹಾರ್ಟ್ ಬೀಟ್, ನೋವು ಬರುವಂಥದ್ದು, ಕಂಟ್ರಾಕ್ಷನ್ಸ್ ಎಲ್ಲ ಸರಿ ಇದೆಯೋ ಇಲ್ವೋ ಅಂತ ಎಲ್ಲ ನೋಡ್ಕೊಂಡು ಹೇಳ್ತಾರೆ. ಅವಾಗ ತುಂಬ ಹೊತ್ತು ಹಿಡಿತಾ ಇದ್ದರೆ, ಪ್ರೋಗ್ರೆಸ್ ಆಗದೇ ಇದ್ದರೆ ಎಲ್ಲ ಈ ಥರ ಸಿಸೇರಿಯನ್ನಿದ್ದು ಪರಿಸ್ಥಿತಿ ಬರ್ಬೋದು. ಇನ್ನು ಗರ್ಭಧಾರಣೆ 1 ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ತುಂಬ ಸಲ ಗರ್ಭಿಣಿ ಆಗೋದು, ಇದೆಲ್ಲ ಸ್ವಲ್ಪ ಪ್ರಾಬ್ಲಮೇ. ಅಂದರೆ ಹೆಣ್ಣಿಗೆ ಜೀವಕ್ಕೆ ರಕ್ತಹೀನತೆ, ಪೌಷ್ಟಿಕಾಂಶದ ಕೊರತೆ ಇದೆಲ್ಲ ಆಗಿ ನೆಕ್ಸ್ಟ್ ಪ್ರೆಗ್ನೆನ್ಸಿ ಆಗುವಾಗ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ. ಸೊ ಎಕ್ಸಾಕ್ಟ್ ಟೈಮ್ ಬಿಡಬೇಕು, ಅಟ್ಲೀಸ್ಟ್ 2 ಇಯರ್ಸ್ ಟೈಮ್ ಬಿಡಬೇಕು. ಮತ್ತು ಒಂದು 2 ಮಕ್ಕಳು ಆದ ಮೇಲೆ ನಾವೇ ನೋಡಿದ್ದೇವೆ, ಜಾಸ್ತಿ ಮಕ್ಕಳಾದಾಗೆ ಕಾಂಪ್ಲಿಕೇಶನ್ ಜಾಸ್ತಿ, ಮಗು ದೊಡ್ಡದಾಗ್ತಾ ಹೋಗ್ತದೆ. ಡೆಲಿವರಿ ಆಗುವಾಗ ಕಾಂಪ್ಲಿಕೇಶನ್ ಬರ್ತದೆ, ಶುಗರ್ BP ಬರುವ ಚಾನ್ಸ್ ಇರ್ತದೆ, ಬ್ಲೀಡಿಂಗ್ ಆಗುವ ಚಾನ್ಸ್ ಇರ್ತದೆ. ಸೊ ನಾವು ಆದಷ್ಟು ಮಕ್ಕಳು 2 ಒಳಗೆ ಅದನ್ನು ನಿಲ್ಲಿಸುವ ವಿಧಾನ. ಸೊ ಅದನ್ನು ಆಲೋಚನೆ ಮಾಡಬೇಕು. ಅದು ಪ್ರೆಗ್ನೆನ್ಸಿಯಲ್ಲೇ ಆಲೋಚನೆ ಮಾಡಿದರೆ ಬೆಸ್ಟ್, ಟೈಮ್ ಸಿಗುತ್ತೆ ತುಂಬ ಮಾತಾಡೋಕ್ಕೆ. ಯಾಕಂದರೆ ಇನ್ನು ಮುಂದೆ ಮಕ್ಕಳು ಆಗದ ಹಾಗೆ ಅಥವಾ ದೂರ ಮಾಡಲಿಕ್ಕೆ ಕೆಲವು ವಿಧಾನಗಳಿವೆ. ಒಂದು ನ್ಯಾಚುರಲ್ ಮೆಥಡ್ಸ್. ಈ ನ್ಯಾಚುರಲ್ ಮೆಥಡಲ್ಲಿ ಗರ್ಭ ನಿಲ್ಲುವ ಟೈಮ್ ಒಂದು ಮೆನ್ಸ್ಟ್ರುವಲ್ ಪೀರಿಯಡ್, ಆ ಒಂದು 28 ದಿವಸದಲ್ಲಿ ಗರ್ಭ ನಿಲ್ಲುವ ಟೈಮ್ ಯಾವುದು ಸೂಕ್ತ ಅಂದರೆ ಆವಾಗ ಅಂಡ ಬಿಡುಗಡೆ ಆಗುವ ಟೈಮ್, ಅದು 14th ಡೇ ಅಂತ ಹೇಳ್ತೇವೆ. 14ನೇ ದಿವಸ, ಮುಟ್ಟಾದ ದಿವಸದಿಂದ 14ನೇ ದಿವಸ. ಅದರ ಸುತ್ತಮುತ್ತ 4 ದಿವಸ ಆಚೆ 4 ದಿವಸ ಈಚೆ, 10 ದಿವಸದಿಂದ 18ನೇ ದಿವಸದವರೆಗೆ ಗರ್ಭ ನಿಲ್ಲುವ ಚಾನ್ಸ್ ಜಾಸ್ತಿ. ಆ ಟೈಮನ್ನು ಅವಾಯ್ಡ್ ಮಾಡುವಂಥದ್ದು ಒಂದು ಮೆಥಡ್. ಬಟ್ ಅದು ಫೇಲಿಯರ್ ಸ್ವಲ್ಪ ಜಾಸ್ತಿ, ಅಂದರೆ ಗರ್ಭ ನಿಲ್ಲುವ ಚಾನ್ಸ್ ಇರುತ್ತೆ ಕೆಲವೊಮ್ಮೆ. ಇನ್ನೊಂದು ಕಾಂಡೋಮ್ ಯೂಸ್ ಮಾಡುವಂಥದ್ದು, ಮತ್ತು ಗರ್ಭ ನಿರೋಧಕ ಮಾತ್ರೆಗಳು, ಇಂಜೆಕ್ಷನ್ ಇದ್ದಾವೆ. ಇನ್ನು ಕಾಪರ್ ಟೀ ಅಥವಾ ಲೂಪ್ ಅಂತ ಹೇಳ್ತಾರೆ, ಗರ್ಭಕೋಶದೊಳಗೆ ಹಾಕುವಂಥ ಒಂದು ಗರ್ಭ ನಿರೋಧಕ ವಸ್ತು ಅದು. ಸೊ ಅದು ತುಂಬ ಸಮಯ ಇಡಲಿಕ್ಕಾಗತ್ತೆ. 5 ವರ್ಷ, 3 ವರ್ಷದಿದೆ, 5 ವರ್ಷದಿದೆ, 10 ವರ್ಷ ಬೇಕಾದರೂ ಮುಂದೆ ಹಾಕುವಂಥದ್ದಿದ್ದರೆ ಅದನ್ನು ಹಾಕಿಸ್ಬೋದು. ಅದು ಡೆಲಿವರಿ ಆದ ಕೂಡಲೇ ಹಾಕ್ಲಿಕ್ಕಾಗತ್ತೆ, ಡೆಲಿವರಿ ಆಗಿ 24 ಗಂಟೆ ಒಳಗೆ ಹಾಕ್ಲಿಕ್ಕಾಗತ್ತೆ, ಇಲ್ಲ ನೆಕ್ಸ್ಟ್ ಹಾಕೋದು 6 ವಾರ ಆಗುವಾಗ. ಸೊ ಹೆರಿಗೆಯಾಗಿ 6 ವಾರದಲ್ಲಿ, ಅದರ ನಂತರನೂ ಹಾಕ್ಬೋದು. ಇದು ಮೆನ್ಸಸ್ ಆದ ಕೂಡಲೇ ಬಂದು ಹಾಕಿಸ್ಬೇಕಾಗತ್ತೆ. ಇನ್ನು ಆಯಿತು 2 ಮಕ್ಕಳಾಯಿತು, ಇನ್ನು ಸಾಕು ಅಂತ ಹೇಳುವವರಿಗೆ, ಇನ್ನು ಮುಂದೆ ಗರ್ಭ ನಿಲ್ಲುವುದು ಬೇಡ ಅಂತ ಹೇಳುವವರಿಗೆ ಸಂತಾನಹರಣ ಇದು ಇದೆ, ಶಸ್ತ್ರಚಿಕಿತ್ಸೆ ಏನು ಹೇಳ್ತೇವೆ, ಟ್ಯೂಬೆಕ್ಟಮಿ, ವ್ಯಾಸೆಕ್ಟಮಿ ಅಂತೆಲ್ಲ ಹೇಳ್ತೀವಿ. ಹೆಂಗಸರಿಗೆ ಟ್ಯೂಬೆಕ್ಟಮಿ ಅಂತ ಮಾಡ್ತಾರೆ, ಗಂಡಸರದ್ದು ವ್ಯಾಕ್ಸೆಕ್ಟಮಿ ಅಂತ. ಯಾವುದಾದ್ರೂ ಒಂದು ಮೆಥಡನ್ನು ಅಳವಡಿಸ್ಕೊಳ್ಳೋದು ಒಳ್ಳೆಯದು. ಇದರಿಂದಾಗಿ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೂ ಟೈಮ್ ಇರುತ್ತೆ. ನಿಮ್ಮ ಏನು ಹೇಳ್ತೇವೆ, ಗಡಿ ಮಕ್ಕಳು ತುಂಬ ಇದ್ದರೆ ಮತ್ತು ಅಲ್ಲಿ ನಿಮಗೆ ನೋಡ್ಕೊಳ್ಳಿಕ್ಕೆ ಬೇಕಾದಷ್ಟು ಹೆಂಡತಿ ಸಹ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಷ್ಟು ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ. ಮತ್ತು ಅದೇ ಸೊ ಏನು ಹೇಳ್ತಾರೆ, ಮನೆದು ಇಕನಾಮಿಕ್ಸ್ ಇಂಪ್ರೂವ್ ಆಗುತ್ತೆ ಜಾಸ್ತಿ ಮಕ್ಕಳನ್ನು ಮಾಡ್ಕೊಳ್ಳೋದೇ ಇದ್ದರೆ. ಇನ್ನು ಏನು ಹೇಳೋದಂದರೆ, ಇದು ಒಂದು ಇದು ಗರ್ಭಧಾರಣೆ ಮತ್ತು ಅದಕ್ಕೆ ಸಂಬಂಧಿಸಿದ್ದು. ಇನ್ನು ಈ ಮೆನ್ಸಸ್ ಇದು ಪ್ರಾಬ್ಲಮ್ಗಳು ಕೆಲವೆಲ್ಲ ಈಗ ಕಾಣ್ತಾ ಉಂಟು. PCOS ಅನ್ನೋದೊಂದು ತುಂಬ ಕಾಮನ್ ಆಗಿ, ಅದರ ಬಗ್ಗೆ ಒಂದು ಮಾತಾಡ್ತೇನೆ, ಬೇರೆಲ್ಲ ಸುಮಾರಿದೆ, ಅದರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಈಗ PCOS ಅಂತ ನೀವು ತುಂಬ ಕೇಳಿರ್ಬೋದು. ಮುಟ್ಟು ಸರಿಯಾಗಿ ತಿಂಗಳಿಗೆ ಆಗದೇ ಇರೋದು, ಲೇಟ್ ಆಗೋದು, ಸ್ವಲ್ಪವೇ ಆಗೋದು, ಕೆಲವರಿಗೆ ತುಂಬಾ ಆಗುತ್ತೆ. ಅದು ಕೆಲವರಿಗೆ ಸಪುರ ಇದ್ದರೂ ಹಾಗೆ ಬರೋದುಂಟು, ತೋರ ಇರ್ತಾರೆ ಕೆಲವರು. ಇದೆಲ್ಲ ಲೈಫ್ ಸ್ಟೈಲ್ ಪ್ರಾಬ್ಲಮ್ಗಳು. ಇದು ಒಂದು ನಾವು ಈಗ ತುಂಬ ಕಾಣುವಂಥ ಪ್ರಾಬ್ಲಮ್. ಅಂದರೆ ಏನಾಗಿದೆ, ಚಟುವಟಿಕೆಗಳು ಹೊರಗೆ ಹೋಗಿ ಮಾಡುವಂಥದ್ದು, ಆಡುವಂಥದ್ದು ಅಥವಾ ಇನ್ನು ಬೇರೆ ಎಕ್ಸಸೈಸ್ಗಳು ಎಲ್ಲ ಕಡಿಮೆ ಆಗಿದೆ. ಎಕ್ಸಸೈಸ್ ಅಂದರೆ ಮುಂಚೆ ಎಲ್ಲ ಎಕ್ಸಸೈಸ್ ಅಂತ ಕೂತ್ಕೊಂಡು ಮಾಡ್ತಾ ಇರಲಿಲ್ಲ ಯಾರು, ಕೆಲಸ ಇತ್ತು, ಮೆಷಿನ್ ಇರಲಿಲ್ಲ, ನಾವೇ ಮಾಡ್ತಾಯಿದ್ವಿ. ಇವಾಗ ಮೆಷಿನ್ ಬಂದುಬಿಟ್ಟು ನಮ್ಮದು ಏನು ಹೇಳ್ತಾರೆ, ಆ್ಯಕ್ಟಿವಿಟಿ ಕಡಿಮೆ ಆಗಿದೆ.
ಅದು ಅದು ಬರೀ ಇದಕ್ಕೆ ಮಾತ್ರ ಅಲ್ಲ, ಇವನ್ ಡಯಾಬಿಟೀಸ್, BP, ಹಾರ್ಟ್ ಇದು ಪ್ರಾಬ್ಲಮಿಗೆಲ್ಲ ಅದೇ ಕಾರಣ ಆಗಿದೆ. ಈಗ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಅದೆಲ್ಲ. ಸೊ ಇದರ ವಿಷಯವಾಗಿ ಮಾತಾಡುವಾಗ ಒಂದು ಅದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತಾರೆ, ಅಂದರೆ ಕುತ್ಕೊಂಡೇ ಕೆಲಸ ಮಾಡುವಂಥ ಕೆಲಸಗಳು, ಅದರ ಮೇಲೆ ತಿನ್ನುವಂಥದ್ದು ಸಹ ಅಲ್ಲ, ಬೇಕು ಬೇಡ ಹೇಳಿದ್ರು ಅಂಥದ್ದೇ ಪದಾರ್ಥಗಳು ಸಿಗುದು ಸಹ ನಮಗೆ, ಅದು ಮತ್ತೆ ತಿನ್ನುವಂತ ಆಗ್ತದೆ, ಎದುರಿಗೆ ಇರುತ್ತೆ ಕಣ್ಣ ಎದುರು. ಸೊ ಈ ಫ್ರೈಡ್ ಐಟಮ್, ಜಂಕ್ ಐಟಮ್ ಎಲ್ಲ ತಿಂದರೆ ಅದು ಒಂದು ಅದಕ್ಕೆ ಕಾರಣ. ಮತ್ತು ಸ್ಟ್ರೆಸ್. ಸೊ 2-3 ವಿಷಯಗಳಿರ್ತವೆ. ಸ್ಟ್ರೆಸ್ ಅಂದರೆ ಕೆಲಸದಲ್ಲಿ ಸ್ಟ್ರೆಸ್, ಒಂದು ಮನಸ್ಸಿಗೆ ಒಂದು ಶಾಂತಿ ಇರುವುದಿಲ್ಲ, ಇಂಥದ್ದೆಲ್ಲ ಒಂದು ಎಲ್ಲ 3-4 ವಿಷಯಗಳು ಸೇರಿ ಕೆಲವು ಪ್ರಾಬ್ಲಮ್ಗಳನ್ನು ಕೊಡ್ತವೆ. ಅದು ಒಂದು ಅದರಲ್ಲಿ PCOS ಅನ್ನುವಂಥದ್ದು. ಸೊ PCOS ಪಾಲಿಸಿಸ್ಟಿಕ್ ಓವರಿ ಡಿಸೀಸ್ ಅಂತ ಬರುತ್ತೆ. ಅದು ಒಂದು ಅದರದ್ದು ಲಕ್ಷಣ ಮಾತ್ರ, ಅದರ ಹಿಂದ್ಗಡೆ ಒಂದು ಸುಮಾರು ವಾಸಿ ಎಲ್ಲ ಪ್ರಾಬ್ಲಮ್ಗಳು ಇರ್ತವೆ. ಸೊ ಇದಕ್ಕೆ ನಾವು ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತ ಮಾಡಬೇಕಾಗತ್ತೆ. ನಾವು ತಿಂತ ಇದ್ದೇವೆ ಏನು, ಕ್ಯಾಲರೀಸ್ ಕೌಂಟ್ ಮಾಡಬೇಕಾಗತ್ತೆ, ಅಥವಾ ಅಟ್ಲೀಸ್ಟ್ ನಾವು ಒಂದು ಮುಂಚಿನಿಂದ ತಿಂದ್ಕೊಂಡು ಬರ್ತಾ ಇರುವಂಥದ್ದನ್ನು ಹೆಚ್ಚಾಗಿ ತಿನ್ನಬೇಕು. ಈ ಜಂಕ್ ಫುಡ್ಡನ್ನು ಆದಷ್ಟು ಕಡಿಮೆ ಮಾಡಿ ದಿವಸಕ್ಕೆ ಒಮ್ಮೆ ಆದರೂ 1 ಗಂಟೆ ಆದರೂ ಎಕ್ಸಸೈಸ್ ಮಾಡುವಂಥದ್ದು. ಈಗ ಎಕ್ಸಸೈಸ್ ಹೇಳುವಾಗ ಒಂದು 2-3 ಜನ ಒಟ್ಟಿಗೆ ಮಾಡಿದರೆ ಅದಕ್ಕೊಂದು ಮಾಡುವ ಅಂತ ಆಗ್ತದೆ. ಹಾಗೆ ನಿಮ್ಮ ಯಾರಾದ್ರು ಬಂಧುಗಳು, ಸ್ನೇಹಿತರು ಎಲ್ಲರನ್ನು ಇಲ್ಲಿ ನಡೆಸ್ತಾ ಇದ್ರು ಯೋಗ ಇದ್ದದ್ರಲ್ಲಿ ಒಳ್ಳೆ ಎಕ್ಸಸೈಸ್, ಯಾಕಂದರೆ ಅದರಲ್ಲಿ ತುಂಬ ಸ್ಟ್ರೆಸ್ ಬರಲ್ಲ. ಒಂಥರ ಜರ್ಕ್, ಮಸಲ್ ಪುಲ್ ಅಂಥದ್ದೆಲ್ಲ ಬರೋದು ತುಂಬ ಕಡಿಮೆ. ಮತ್ತು ಹಾರ್ಟಿಗೆ ಸಹ ಸ್ವಲ್ಪ ಸೂಕ್ತವಾದ ಎಕ್ಸಸೈಸ್ ಯೋಗ ಅನ್ನೋದು. ಸೊ ಅದನ್ನು ಒಂದು ಮಾಡಿಕೊಂಡಿದ್ದರೆ ಒಳ್ಳೆಯದು. ಮತ್ತು ಕೊನೆಯದಾಗಿ ಒಂದು ನಿಮಗೆ ಮೆನೋಪಾಸ್ ಅಂತ, ಋತುಬಂಧ ಅಂತ, ಅಲ್ಲಿ ಋತುಮತಿ ಆಗೋದು, ಇದು ಕೊನೆಗೆ ಋತುಬಂಧದ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕು. ಋತುಬಂಧ ಅಂದರೆ 1 ವರ್ಷ ಪೀರಿಯಡ್ಸ್ ಆಗದೇ ಇರೋದು, ಅದಕ್ಕೆ ನಾವು ಋತುಬಂಧ ಅಂತ. ಹೆಚ್ಚಾಗಿ ಒಂದು 45ರಿಂದ 55 ವರ್ಷಕ್ಕೆ ಋತುಬಂಧ ಆಗುವಂಥದ್ದು. ಸೊ ಅದು ಮೊದಲೇ 40 ವರ್ಷದ ಮೊದಲೇ ಆದರೆ ಅದು ಒಂದು ಪ್ರೀಮೆಚೂರ್ ಮೆನೋಪಾಸ್ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಇವ್ಯಾಲ್ಯುಯೇಟ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಋತುಬಂಧ ಏನಪ್ಪ ಅದರ ಬಗ್ಗೆ ಅಂತ. ಸೊ ಋತುಬಂಧ ಶುರು ಆಗುವ ಒಂದು 4-5 ವರ್ಷ ಮೊದಲೇ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಇದು ಏನು ಒಂದು 41ರ ವರ್ಷದ ನಂತರ ಎಲ್ಲರೂ ಅನುಭವಿಸಿರುವಂಥದ್ದು. ಒಂದು ಏನು ಅಂದರೆ ಮೂಡ್ ಸ್ವಿಂಗ್ಸ್, ಸಿಟ್ಟು ಬರೋದು ಎಲ್ಲರ ಮೇಲೆ, ಅಳು ಬರೋದು, ದುಃಖ ಆಗೋದು ಎಲ್ಲ ಬರುತ್ತೆ, ಎಲ್ಲರೂ ಅನುಭವಿಸಿರ್ತಾರೆ. ನಂತರ ಏನು ಬಿಸಿ ಜಗೆ ಬಂದಾಗೆ ಆಗೋದು, ಬೆವರುದು, ಅದೆಲ್ಲ ಒಂದು ಸಮಸ್ಯೆ ಅದರಲ್ಲಿ ಆ ಟೈಮಲ್ಲಿ. ಸೊ ಅದಕ್ಕೆ ಒಂದು ನಾವಾಗಿಯೇ ಒಂದು ಏನಾದರೂ ನಮ್ಮ ಮನೆಯಲ್ಲೇ ಡಿಸ್ಕಸ್ ಮಾಡಿಕೊಂಡು ಅಥವಾ ಸ್ನೇಹಿತರೊಟ್ಟಿಗೆ ನಮ್ಮ ಟೈಮನ್ನು ಒಂದು ಚೂರಾದರೂ ಸ್ಪೆಂಡ್ ಮಾಡಿದರೆ ಇದೆಲ್ಲ ಸ್ವಲ್ಪ ಕಡಿಮೆ ಅನ್ನಿಸ್ತದೆ. ಮತ್ತು ಈ ಜಗೆ ಬರುವುದಕ್ಕೆಲ್ಲ ಏನಾದರೂ ಮದ್ದು ಮಾಡ್ಬೋದು. ತಾಳಲಿಕ್ಕೆ ಆಗದೇ ಇರುವಂಥದ್ದನ್ನು ಒಂದು ತಜ್ಞರಲ್ಲಿ ಭೇಟಿಯಾಗಿ ಮಾತಾಡ್ಬೋದು. ಮತ್ತು ಅದು ನಿಂತ ನಂತರ ಏನಂತಾರೆ, ಋತುಬಂಧ ಆದ ನಂತರ, ಮೆನೋಪಾಸ್ ಆದ ನಂತರ ಕೆಲವು ಪ್ರಾಬ್ಲಮ್ಗಳು ಕಾಣಿಸಿಕೊಳ್ತವೆ. ಅದು ಒಂದು ಆಸ್ಟಿಯೋಪೊರೋಸಿಸ್ ಅಂದರೆ ಮೂಳೆ ಸವೆತ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ಟೈಮ್ ಹೋದ ಹಾಗೆ ಹಾರ್ಟಿದು ಪ್ರಾಬ್ಲಮ್ ಅಂದರೆ ಈ ಮೆನ್ಸಸ್ ಎಲ್ಲ ಆಗ್ತಾ ಇರುವ ಟೈಮಲ್ಲಿ ಹಾರ್ಟಿಗೆ ತುಂಬ ಪ್ರೊಟೆಕ್ಷನ್ ಇದೆ. ನಮ್ಮಲ್ಲಿ ಸ್ತ್ರೀಯರಲ್ಲಿ ಈಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ಬಿಡುಗಡೆ ಆಗ್ತದೆ ಆ ಟೈಮಲ್ಲಿ. ಸೊ ಅದು ಹಾರ್ಟಿಗೆ ತುಂಬ ಹೆಲ್ಪ್ ಆಗುವಂಥದ್ದು. ಆದರೆ ಅದೇ ಮುಟ್ಟು ನಿಂತ ನಂತರ ಈ ಹಾರ್ಮೋನ್ ತುಂಬ ಕಡಿಮೆ ಆದ ನಂತರ ಅದು ಈ ಎಲ್ಲ ಪ್ರಾಬ್ಲಮ್ಗಳಿಗೆ ಕಾರಣ ಆಗ್ತದೆ. ನಿಧಾನಕ್ಕೆ ಬರುತ್ತೆ, ಬಟ್ ಪ್ರಾಬ್ಲಮ್ ಇದ್ದದ್ದೇ. ಸೊ ಆವಾಗೆಲ್ಲ ಕ್ಯಾಲ್ಶಿಯಂ ಸ್ವಲ್ಪ ಜಾಸ್ತಿ ಅಲ್ಲ, ಊಟದ ರೂಪದಲ್ಲೂ ತಿನ್ಬೋದು, ಅಥವಾ ಅದನ್ನು ಸಪ್ಲಿಮೆಂಟ್ ಅಂತ ಟ್ಯಾಬ್ಲೆಟು ತಗೊಳ್ಬೋದು. ಮತ್ತು ರೆಗ್ಯುಲರ್ ಹೆಲ್ತ್ ಚೆಕಪ್ ಮಾಡಿಸೋದು ಒಳ್ಳೆಯದು ಆ ಟೈಮಲ್ಲಿ. ಚೆಕಪ್ ಅಂದರೆ ಸ್ತ್ರೀರೋಗ ತಜ್ಞರಲ್ಲಿ ಹೋಗುವಂಥದ್ದು. ಮತ್ತು ಆ ಟೈಮಲ್ಲೆಲ್ಲ ಒಂದು ಸ್ವಲ್ಪ ಕ್ಯಾನ್ಸರ್ಗಳದ್ದು ಬಾಧೆಗಳು ಕಾಣುವ ಚಾನ್ಸಸ್ ಇರ್ತದೆ. ಅದು ಆಲ್ಮೋಸ್ಟ್ 40 ಇಯರ್ಸ್ ನಂತರ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಒಂದು ಗರ್ಭಕೋಶದ ಒಳಚರ್ಮದ ಕ್ಯಾನ್ಸರ್ ಅಂತ, ಎಂಡೋಮೆಟ್ರಿಯಲ್ ಕ್ಯಾನ್ಸರ್, ಅಂಡಾಶಯದ್ದು ಕ್ಯಾನ್ಸರ್, ಮತ್ತು ಗರ್ಭಕೋಶದ ಬಾಯಿ ಸರ್ವಿಕ್ಸ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಇಷ್ಟು ಒಂದು ಹೆಣ್ಣಿನಲ್ಲಿ ಸ್ವಲ್ಪ ಕಾಮನ್ ಆಗಿ ಕಾಣುವಂಥ ಬಾಧೆಗಳು. ಈಗ ಸ್ತನದ ಕ್ಯಾನ್ಸರಿಗೆ ನಾವೇ ಮನೆಯಲ್ಲಿ ಅದನ್ನು ಎಕ್ಸಾಮಿನ್ ಮಾಡಿ, ಅಂದರೆ ಮುಟ್ಟಿ ಅದನ್ನು ನೋಡ್ಕೊಳ್ಳೋದು. ಅದು ಒಂದು ದಿವಸಗಳು ಮಾಡಲಿಕ್ಕಿಲ್ಲ, ತಿಂಗಳಿಗೊಮ್ಮೆ. ಅದರಲ್ಲಿ ಏನಾದ್ರು ಚೇಂಜಸ್ ಇದೆ, ಶೇಪಲ್ಲಿ ಚೇಂಜಸ್ ಇದೆ, ಮುಟ್ಟುವಾಗ ಏನಾದ್ರು ಗಟ್ಟಿ ಸಿಕ್ಕಿದರೆ ಡಾಕ್ಟರಲ್ಲಿ ಹೋಗಬೇಕು. ಇನ್ನೂ ಏನಂದರೆ ನಮ್ಮ ಬೇರೆ ಕಡೆ ಎಲ್ಲ ಇಲ್ಲಿ ಅಷ್ಟು ಕಾಮನ್ ಇಲ್ಲ,
ಫಾರಿನಲ್ಲೆಲ್ಲ ಆದರೆ ಮ್ಯಾಮೋಗ್ರಫಿ ಅಂತ ಮಾಡಲೇಬೇಕು, ಅದು ಸ್ಕ್ರೀನಿಂಗ್. ಮ್ಯಾಮೋಗ್ರಫಿ ಅಂದರೆ ಒಂದು ಎಕ್ಸ್ರೇ ಥರ, ಅದರಲ್ಲಿ ತುಂಬ ಬೇಗ ಅದನ್ನು ಕಂಡುಹಿಡಿಲಿಕ್ಕೆ ಆಗ್ತದೆ. ಹಾಗೆ ಅದನ್ನು ಒಂದು ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಆ ಟೆಸ್ಟನ್ನು ಮಾಡಿಸ್ತಾ ಇರೋದು. ಮತ್ತು ಗರ್ಭಕೋಶದ ಬಾಯಿದು ಕ್ಯಾನ್ಸರ್, ಅದು ಇಂಡಿಯಾದಲ್ಲಿ ತುಂಬ ಕಾಮನ್. ಅದಕ್ಕೆ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಪ್ಯಾಪ್ಸ್ಮಿಯರ್ ಅಂತ ಮಾಡ್ತಾರೆ. ಅದೇನು ದೊಡ್ಡ ಆಪರೇಷನ್ ಅಲ್ಲ, OPD ಯಲ್ಲೇ ಮಾಡುವಂಥದ್ದು. ಅದು ಸಹ ಆ್ಯಕ್ಚುಲಿ ಅದಕ್ಕೂ ಒಂದು ಇದೆ, 3 ವರ್ಷ ಅಥವಾ 5 ವರ್ಷಕ್ಕೊಮ್ಮೆ ಅದರ ಟೆಸ್ಟು ಮಾಡಬೇಕು ಅಂತ ಇದೆ. ಇದೆಲ್ಲ ರೋಗವನ್ನು ಅತಿ ಬೇಗ ಅದನ್ನು ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್, ಅಂದರೆ ಅದು ಕ್ಯೂರೇ ಇರುತ್ತೆ. ಬೇಗ ಪತ್ತೆ ಹಚ್ಚಿದರೆ ಅದಕ್ಕೆ ಕ್ಯೂರೇ ಇರುತ್ತೆ. ಲೇಟಾಗಿ ಗೊತ್ತಾದರೆ ಮತ್ತೆ ಅದು ಅಡ್ವಾನ್ಸ್ಡ್ ಆದ ಮೇಲೆ ಅದಕ್ಕೆ ಜಸ್ಟ್ ಅದನ್ನು ಮುಂದೆ ದೂಡಲಿಕ್ಕೆ, ಜೀವ ಮುಂದೆ ದೂಡಲಿಕ್ಕೆ ಮಾಡಲಿಕ್ಕೆ ಆಗ್ತದೆ ಅಷ್ಟೇ, ಹಾಗೆ ಆಗಿ ಬಿಡ್ತದೆ. ಸೊ ಇಂಥ ವಿಷಯಗಳನ್ನು ಗೊತ್ತು ಮಾಡಲಿಕ್ಕೆ ಒಂದು ಡಾಕ್ಟ್ರಲ್ಲಿ ಆವಾಗವಾಗ ಒಂದು 40ರ ನಂತರ ಹೋದರೆ ಒಂದು ಟೆಸ್ಟ್ ಬೇಕಾದಾಗ ಒಂದು ಟೆಸ್ಟ್ ಮಾಡಿ ನೋಡಿಕೊಂಡು ನಮ್ಮ ಜೀವವನ್ನು ನಾವು ಚೆನ್ನಾಗಿ ನೋಡಿಕೊಳ್ಬೇಕು. ಇಷ್ಟು ಮಾತು ಹೇಳಿ ಒಂದು ಲಾಸ್ಟಿಗೆ ಒಂದು ಕೋಟ್ ಹೇಳ್ತೇನೆ. ಆರೋಗ್ಯಂ ಪರಂ ಭಾಗ್ಯ, ಸ್ವಾಸ್ಥ್ಯ ಸರ್ವಾರ್ಥ ಸಾಧನಂ. ಧನ್ಯವಾದ. ನಾನಾಗಲೇ ಹೇಳಿದಂತೆ ಮನೆಯೇ ಮೊದಲ ಪಾಠಶಾಲೆ, ಹಾಗೆ ತಾಯಿಯೇ ಮೊದಲ ಗುರು. ಇಲ್ಲಿರುವಂತಹ ವಿಷಯಗಳು ಏನೆಲ್ಲ ಕೊಟ್ಟಿದ್ದಾರೋ ಅದು ಎಷ್ಟು ಮಕ್ಕಳ ಮನಸ್ಸಿಗೆ ಮುಟ್ಟಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಇದು ಮಕ್ಕಳ ಮನಸ್ಸಿಗೆ ಮುಟ್ಟದೇ ಇದ್ದರೂ ಕೂಡ ಪೇರೆಂಟ್ಸ್ಗಳು ಯಾರೆಲ್ಲ ಇದ್ದಾರೆ, ಅವರ ಪೋಷಕರು, ತಾಯಿ ತಂದೆ ಯಾರೆಲ್ಲ ಇದ್ದಾರೆ, ಅವರು ಇದನ್ನೆಲ್ಲ ಮೊದಲು ಅರ್ಥೈಸಿಕೊಂಡು ಅದರಲ್ಲಿ ಏನೆಲ್ಲ ಬೇಕು ಅದನ್ನೆಲ್ಲ ಮಕ್ಕಳಿಗೆ ತಿಳಿ ಹೇಳುವಂತಹ ಕಾರ್ಯವನ್ನು ಮಾಡಬೇಕು. ನಾನು ಯಾವಾಗಲೂ ಪ್ರತಿ ಕಾರ್ಯಕ್ರಮದಲ್ಲಿ ಹೇಳೋದುಂಟು, ಗುರುಗಳು ಶಿಲ್ಪಿಗಳಿದ್ದಂತೆ ಮಕ್ಕಳು ಶಿಲೆ ಇದ್ದಂತೆ ಅಂತ ಹಿರಿಯರು ಹೇಳ್ತಾರೆ, ನಾವು ಹೇಳುವಂಥದ್ದಲ್ಲ. ಶಿಲೆಯನ್ನು ಕೆತ್ತಿ ಶಿಲ್ಪವನ್ನಾಗಿಸುವಂತಹ ಕೆಲಸ ಯಾರ್ದು ಅಂತ ಕೇಳಿದರೆ ಅದು ಗುರುವಿದ್ದು. ಆದರೆ ಒಂದು ಶಿಲೆಯನ್ನು ಕೆತ್ತಿ ಶಿಲ್ಪವನ್ನಾಗಿಸಿದರೆ ಅಷ್ಟು ಮಾಡಿದರೆ ಸಾಕಾಗೋದಿಲ್ಲ. ಆ ಶಿಲ್ಪವನ್ನು ಎಲ್ಲಿ ಇಡಬೇಕು ಅನ್ನುವುದಂತೂ ಪ್ರಾಮುಖ್ಯವಾದ ವಿಷಯವಾಗಿರ್ತದೆ. ದೇವಸ್ಥಾನದ ಗೋಪುರದಲ್ಲಿಡ್ತಿರೋ ಅಥವಾ ಎಲ್ಲಾದರೂ ಹೊರಗಡೆ ಇಡ್ತಿರೋ, ಜನಗಳು ಅದರ ಸೌಂದರ್ಯವನ್ನು ನೋಡ್ತಾರೆ, ಅದರ ಫೋಟೋ ಏನು ತೆಗಿತಾರೆ, ಹೋಗ್ತಾರೆ. ಅದೇ ಗರ್ಭಗುಡಿಯಲ್ಲಿಟ್ಟರೆ, ಅದನ್ನು ದೇವರ ಗರ್ಭಗುಡಿಯಲ್ಲಿಟ್ಟರೆ ಅದನ್ನು ದೇವರು ಅಂತ ಕೈ ಮುಗಿತಾರೆ. ದೇವರು ಅಂತ ಹೇಳಿದರೆ ಸುಮ್ಮನೆ ಕೈ ಮುಗಿಯೋದಿಲ್ಲ, ಅದಕ್ಕೆ ಮಂತ್ರೋಚ್ಚಾರಗಳು, ವಿಧಿಗಳು ಎಲ್ಲ ಅರ್ಚಕರು ನೆರವೇರಿಸ್ತಾರೆ. ಅದರಿಂದ ಅದರಲ್ಲಿ ಶಕ್ತಿ ತುಂಬುತ್ತದೆ. ಶಕ್ತಿ ಪರಿಪೂರ್ಣವಾಗಿ ಪಡೆದುಕೊಂಡಂತಹ ಶಿಲ್ಪ ದೇವರು ಅಂತ ಪೂಜಿಸಲ್ಪಡುತ್ತದೆ. ಇದನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಇವರು ಹೇಳಿಕೊಟ್ಟಂತಹ ಪ್ರತಿಯೊಂದು ವಿಷಯಗಳನ್ನು ಅದು ಏನಾಗಿರ್ಬೋದು ಅದನ್ನೆಲ್ಲ ಮಕ್ಕಳಿಗೆ ತಿಳಿ ಹೇಳುವಂಥ ಕಾರ್ಯವನ್ನು ಯಾರು ಮಾಡಬೇಕು ಅಂತ ಹೇಳಿದರೆ ತಂದೆ ತಾಯಿ. ಹಾಗಾಗಿ ಇಷ್ಟು ಹೊತ್ತು ನಮಗೆ ಈ ಮಕ್ಕಳ ಆರೋಗ್ಯದ ಬಗ್ಗೆ ಹಾಗೆ ಇನ್ನಿತರ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದಂತಹ ಶ್ರೀಮತಿ ರಶ್ಮಿ ಪೊಳ್ಣ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಇನ್ನು ಮುಂದಕ್ಕೆ ಶಿಕ್ಷಣದ ಮಹತ್ವದ ಬಗ್ಗೆ, ಮಕ್ಕಳ ಜವಾಬ್ದಾರಿಯನ್ನು ತಿಳಿಸಿಕೊಡುವುದಕ್ಕಾಗಿ ನಮ್ಮ ಹಿತೈಷಿಗಳಾದಂತಹ ಶ್ರೀಮತಿ ಬಬಿತಾ ಸೂರಜ್ ಇವರು ಆಗಮಿಸಿದ್ದಾರೆ. ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಸೊ ಲಾಸ್ಟ್ ಮಾತಾಡೋರಿಗೆ ಒಂದು ಸ್ವಲ್ಪ ಈ ಥರದ್ದು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ಯಾಕಂದರೆ ಯಾವಾಗ ಮುಗಿಯುತ್ತೋ ಅಂತ ಕಾಯ್ತಾ ಇರೋರು. ಸೊ ನನ್ನ ಟಾಪಿಕ್ ಅಂದರೆ, ಈಗ ನಾನು ಎಜುಕೇಷನ್ ಫೀಲ್ಡಲ್ಲಿರೋ ಕಾರಣ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳನ್ನು ಹೇಳುವಂಥದ್ದು. ಈಗ ಮಕ್ಕಳೆಲ್ಲ ಸುಮಾರು ಸಣ್ಣ ಸಣ್ಣ ಮಕ್ಕಳಿರೋ ಕಾರಣ ಇಲ್ಲಿ ಪೋಷಕರಿಗೆ ಜಾಸ್ತಿ ಹೇಳಬೇಕು ಅಂತ ಇದ್ದೀನಿ. ನಾನು ನನ್ನ ಅನುಭವದಲ್ಲಿ ನೋಡಿದಂಥ ಕೆಲವು ವಿಷಯಗಳು, ಯಾಕಂದರೆ ಸುಮಾರು 20-22 ವರ್ಷದಿಂದ ಎಜುಕೇಷನ್ ಫೀಲ್ಡಲ್ಲಿದ್ದೀನಿ, ಟೀಚಿಂಗ್ ಫೀಲ್ಡಲ್ಲಿದ್ದೀನಿ. ಸೊ ಆವಾಗ ನೋಡಿದಂಥ ಮಕ್ಕಳ ವರ್ತನೆಗಳು, ಸ್ಥಿತಿಗಳು, ಪೋಷಕರು ಮಕ್ಕಳಿಗಿಂತಲೂ ಜಾಸ್ತಿ ಪೋಷಕರು ಹೇಗಿರ್ತಾರೋ ಅದ್ರ ಬಗ್ಗೆ ಸ್ವಲ್ಪ ಶೇರ್ ಮಾಡುವ ಅಂತ ಹೇಳಿ, ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಹೇಳ್ಕೊಡುವ ಅಂತೇಳಿ. ಈಗ ನೋಡಿ, ಹಕ್ಕಿಗಳೇ ನೋಡಿರ್ಬೋದಲ್ಲ, ಮರಿ ಮೊಟ್ಟೆ ಹಾಕ್ತಾರೆ, ನೋಡಿದ್ದೀರಾ? ಗೂಡು, ಸಣ್ಣ ಹಕ್ಕಿಗಳ ಗೂಡು ನೋಡಿದ್ದೀರಾ? ಅದರಲ್ಲಿ 2 ಹಕ್ಕಿಗಳು ಬರ್ತಾವೆ. ಒಂದು ಹೆಣ್ಣು ಹಕ್ಕಿ ಮೊಟ್ಟೆ ಇಡ್ತದೆ, ಆಮೇಲೆ ಏನು ಮಾಡ್ತದೆ ನೋಡಿದ್ದೀರಾ? ಎಷ್ಟು ಮಂದಿ ನೋಡಿದ್ದೀರಿ? ನಮ್ಮನೆಯಲ್ಲೆಲ್ಲ ಗೂಡು ಕಟ್ತವೆ ಹೊರಗಡೆ ಎಲ್ಲ. ಎಷ್ಟು ಮಂದಿ ನೋಡಿದ್ದೀರಿ? ನೋಡಿದ್ರೆ ಚೆನ್ನಾಗಿರುತ್ತೆ, ಯಾಕಂದ್ರೆ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಈ ಥರ ಎಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಸ್ವಲ್ಪ ಸಿಟಿಗೆ ಹೋದರೆ ಅದು ನೋಡೋಕೆ ಸಿಗೋದಿಲ್ಲ. ಸುಮ್ಮನೆ ನಾವು ಡಮ್ಮಿ ನೆಸ್ಟ್ಗಳನ್ನೆಲ್ಲ ಶೋ ಪೀಸ್ ಅಂತೇಳಿ ತಂದಿಡ್ತೀವಿ ಅಲ್ವಾ. ಇಲ್ಲಾದರೂ ನಮ್ಮ ಸ್ವಲ್ಪ ರೂರಲ್ ಸೆಟಪಲ್ಲಿ ಅದನ್ನು ನೋಡ್ಲಿಕ್ಕೆ ಸಿಗ್ತದೆ. ಸೊ ಅದು ನೋಡಿದವರಿದ್ದರೆ ಈ ಹಕ್ಕಿಯ
ಎರಡು ಹಕ್ಕಿಗಳು ಇರುತ್ತೆ. ಸೊ ಇಟ್ ಈಸ್ ಅವ್ರನ್ನ ನೋಡ್ಲಿಕ್ಕೆ ತುಂಬಾ ಚಂದ. ಯಾಕಂದ್ರೆ ನಾವ್ ಯಾವ ತರ ಇರ್ತೇವೋ ಅವ್ರು ಯಾವ ತರ ಇರ್ತಾರೆ. ಗಂಡು ಹೆಣ್ಣು ಹಕ್ಕಿಗಳು ಎಷ್ಟು ಶೇರ್ ಮಾಡ್ಕೊಂಡು ಮಾಡ್ತವೆ ಅಂದ್ರೆ, ಒಂದು ಹಕ್ಕಿ ಅದ್ರ ಮೇಲೆ ಕುತ್ಕೊಳ್ಳುವಂಥದ್ದು, ಇನ್ನೊಂದು ಹಕ್ಕಿ ಅದಕ್ಕೆ ತಿಂಡಿ ಎಲ್ಲ ತಂದು ಕೊಡುವಂಥದ್ದು, ಮರಿ ಆದ್ಮೇಲೆ ಹೇಳೋದು. ಸೊ ಮರಿ ಆದ್ಮೇಲೆ ಎಷ್ಟು ಸಮಯ, 1 ವಾರನೋ 2 ವಾರನೋ 3 ವಾರನೋ, ಅಟ್ ದ ಮೋಸ್ಟ್ 1 ಮಂತ್. ಸೊ ಅದಕ್ಕೆ ತಂದು ಬಾಯಿಗೆ ಕೊಡ್ತದೆ, ನೋಡಿದೀರಾ, ಅಂತ ಮಾಡ್ತಾ ಇರ್ತದೆ. ಆ ತಂದು ಬಾಯಿಗೆ ಎಲ್ಲವನ್ನು ತಂದು ಕೊಡ್ತದೆ. ಎಷ್ಟರವರೆಗೆ ಬಾಯಿಗೆ ತಂದು ಕೊಡ್ತಾ ಇರ್ತದೆ? ಎಲ್ಲಿವರೆಗೆ ಅಂದ್ರೆ ಅದಕ್ಕೆ ರೆಕ್ಕೆ ಯಾವಾಗ ಬರುತ್ತೋ ಅಲ್ಲಿವರೆಗೆ ಮಾತ್ರ ಹಕ್ಕಿಗಳು ಮಾಡುವಂಥದ್ದು. ಯಾವುದೇ ಪ್ರಾಣಿಗಳಾಗ್ಲಿ ಅವರ ಮರಿಗಳು ಯಾವಾಗ ಇಂಡಿಪೆಂಡೆಂಟ್, ಅವರ ಬಾಡಿ ಸ್ಟ್ರಕ್ಚರ್, ಅವ್ರದ್ದು ಆರೋಗ್ಯ ಅಲ್ಲ ಸಾರಿ, ಅವರ ಬೆಳವಣಿಗೆ ಎಷ್ಟು ಕರೆಕ್ಟಾಗಿ ಬರುತ್ತೋ ಅಲ್ಲಿವರೆಗೆ ಆ ಅಮ್ಮನೋ ನೋಡ್ಕೋತಾರೆ. ಸೊ ಈ ಹಕ್ಕಿ ಏನ್ ಮಾಡ್ತದೆ ಅಂದ್ರೆ, ರೆಕ್ಕೆ ಬರ್ತದ, ಒಂದು ಸ್ವಲ್ಪ ಬರ್ತದೆ, ಸರಿಯಾಗಿ ರೆಕ್ಕೆ ಬಂದ ತಕ್ಷಣ ಈ ಮರಿ ಹಕ್ಕಿಗೆ ಹಾರ್ಬಹುದು ಅಂತಾನೂ ಗೊತ್ತಿರುವುದಿಲ್ಲ. ಅದಕ್ಕೆ ಈ ರೆಕ್ಕೆ ಇರುವುದು ಹಾರ್ಲಿಕ್ಕೆ ಅಂತ ಗೊತ್ತಿರ್ತದ, ಯಾಕೆಂದ್ರೆ ಅದು ಹಾರಿರುವುದಿಲ್ಲ. ಆದ್ರೆ ಅಮ್ಮನಿಗೆ ಗೊತ್ತಿರ್ತದಲ್ವಾ, ಅಮ್ಮನಿಗೆ ಗೊತ್ತಿರ್ತದೆ ಇದಿರುವುದು ಹಾರ್ಲಿಕ್ಕೆ, ಇದರಿಂದಲೇ ಹಾರೋದು ಅಂತ, ಹೌದಾ? ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ, ಈ ಸಣ್ಣ ಹಕ್ಕಿ ಮರಿ ಬಂದ ತಕ್ಷಣ ಅದನ್ನು ಮಾತಾಡ್ಲಿಕ್ಕೆ ಅವ್ರಿಗೆ ಗೊತ್ತಿಲ್ಲಲ್ಲ, ನಮಗೆ ಮಾತ್ರ ಮಾತಾಡ್ಲಿಕ್ಕೆ ಗೊತ್ತಿರೋದು ಅಲ್ವಾ. ಭಾಷೆಗಳು ಅಂತ ಇರುವಂಥದ್ದು ಕೆಲವೊಮ್ಮೆ ಭಾಷೆ ಇಲ್ಲದವರಾಗಿ ಮಾಡ್ತೇವೆ, ಹೌದು, ಆದ್ರೆ ಭಾಷೆ ಗೊತ್ತಿರೋದು ನಮಗೆ. ಸೊ ಅವರಿಗೆ ಅವ್ರದೇ ಆದಂತಹ ಬಾಡಿ ಲ್ಯಾಂಗ್ವೇಜಸ್ ಇರ್ತದೆ. ಅವ್ರು ಅದನ್ನೇನು ಮಾಡ್ತಾರೆ ಅಂದರೆ, ಜಸ್ಟ್ ಪುಷ್, ಈ ಥರ ದೊಡ್ಡ ಒಂದು ಇದಿದ್ರೆ ಜಸ್ಟ್ ಪುಷ್ ಮಾಡಿ ಬಿಡ್ತಾವೆ. ಸೊ ಅದಕ್ಕೆ ನೋವಾಗ್ತದ ಯಾರಿಗೆ? ಅಮ್ಮ ಹಕ್ಕಿಗಳಿಗೆ. ಈ ಹಕ್ಕಿ ದೂಡಿದ್ರೆ ಅದು ಕೆಳಗೆ ಬೀಳ್ತದೋ, ಅದು ಸತ್ತೋಗ್ತದೋ, ಅಲ್ಲ ಅದು ಹಾರ್ತದೋ, ಒಂಥರ ಎಂಗ್ಸೈಟಿ ಅವ್ರಿಗೆ ಇದ್ದಿರ್ಬಹುದು, ನಾನು ಅಂದ್ಕೊಳ್ಳೋದು. ಬಟ್ ಅದು ಮಾಡದಿದ್ರೆ ಏನಾಗ್ತದೆ, ಈ ಹಕ್ಕಿ ಹಾರ್ಲಿಕ್ಕೆ ಗೊತ್ತಿಲ್ಲದೆ ಅಲ್ಲೇ ಇದ್ದು ಬಿಡ್ತದೆ. ಮತ್ತೆ ಜೀವನ ಪೂರ್ತಿ ಈ ಅಪ್ಪ ಹಕ್ಕಿಗಳು ಬಾಯಿಗೆನೆ ತಂದು ಕೊಡ್ಬೇಕಾಗ್ತದೆ, ಹೌದಲ್ವಾ? ಸೊ ಅದೇನ್ ಮಾಡ್ತದೆ ಅಂದ್ರೆ, 1-2 ತಿಂಗಳೊಳಗೇನೆ ಇದನ್ನು ದೂಡಿ ಬಿಡ್ತವೆ. ದೂಡಿದಾಗ ಏನಾಗ್ತದೆ, ಅದು ಹೊರಗೆ ಅಂತರಿಕ್ಷಕ್ಕೆ ಬಂದಾಗಲೇ ಅದು ಈ ರೆಕ್ಕೆಯನ್ನು ಓಪನ್ ಮಾಡಿ ಬಡಿಲಿಕ್ಕೆ ಶುರು ಮಾಡ್ತದೆ. ಅದು ಹಾಗೂ ಹೀಗೂ ಮಾಡಿಕೊಂಡು ಹಾರ್ಲಿಕ್ಕೆ ಕಲಿಯುವುದು. ಹಾಗೆ ಹಕ್ಕಿಗಳ ಕತೆ ನಾನು ಹೇಳೋದು. ಸೊ ಇದನ್ನು ನಾವು ನಮ್ಮ ಜೀವನದಲ್ಲಿ ಕಂಪೇರ್ ಮಾಡಿದರೆ, ಹ್ಯೂಮನ್ಸ್ ನಾವು ಹೇಗೆ ಮಾಡ್ತೇವೆ? ನಾವು ನಮ್ಮ ಮಕ್ಕಳನ್ನು 30 ವರ್ಷ 40 ವರ್ಷ ಆದ್ರೂ ಬಾಯಿಗೆ ಬೇಕಿರು ತಿನ್ನಿಸ್ತೇವೆ, ತಂದು ಎಲ್ಲ ಬಡಿಸಿ ಬಟ್ಲು ತಂದು ಕೊಡ್ತೇವೆ. ಮಗ ನಿನಗೆ ಹೇಳಲಿಕ್ಕೆ ಹೊತ್ತಾಯ್ತು, ಹೇಳಿಸೋದು, ಹೋಗೋದು, ಮಗಳಾಗಿ ಮಗ ಆಗಲಿ ಫೋನ್ ಮಾಡಿ ಕೇಳೋದು, ತಿಂಡಿ ತಿಂದಿಯಾ, ಇದು ಮಾಡಿದ್ಯಾ, ಅದು ಮಾಡಿದ್ಯಾ, ಅಲ್ಲಿ ಓದಿಯಾ, ಇಲ್ಲಿ ಮಾಡಿದ, ಒಟ್ಟಿಗೆ ಹೋಗೋದು. ಈಗ ನೀವೆಲ್ಲ ಬಂದದ್ದು ಅದೇ ರೀತಿ ಅಲ್ವಾ, ಒಟ್ಟಿಗೆ ಹೋಗೋದು ಮಾಡೋದು. ಸೊ ಈಗ ಈ ಶಿಕ್ಷಣ ಅಂತ ಅವ್ರು ಹೇಳಿದ್ದಾರೆ. ಶಿಕ್ಷಣ ಅಂತ ಹೇಳುವಾಗ ಇದು ಮೇನ್ ನಮ್ಮ ಪೇರೆಂಟ್ಸ್ನ ಸೈಡಿಂದ ಆಗುವಂತಹ ದೊಡ್ಡ ಒಂದು, ನಾನು ನೋಡಿದ ಪ್ರಕಾರ ಒಂಥರ ನಾವು ನಮ್ಮ ಮಕ್ಕಳನ್ನು ತುಂಬಾನೇ ಡಿಪೆಂಡೆಂಟ್ ಆಗಿ ಮಾಡ್ತಾ ಇದ್ದೇವೆ. ಇದು ದೊಡ್ಡ ಸಮಸ್ಯೆ. ಈಗ ಶಿಕ್ಷಣ ಅವರಿಗೆ ನಾವು ಕೊಡ್ತೇವೆ, ಅವರನ್ನು ಎಜುಕೇಟೆಡ್ ಅಂತಾಗಿ ಮಾಡುವಂಥದ್ದು ನಮ್ಮ ಜೀವನದ ಗುರಿ ಅದೇ ಅಲ್ವಾ. ನಮ್ಮ ಮಕ್ಕಳು ಒಂದು ದೊಡ್ಡ ಏನೋ ಕಲಿಬೇಕು, ದೊಡ್ಡ ಒಂದು ಒಳ್ಳೊಳ್ಳೆ ಕೆಲಸಕ್ಕೆ ಸೇರಬೇಕು, ಸೆಟ್ಲ್ ಆಗಬೇಕು, ಅದೆಲ್ಲ ಎಲ್ರಿಗೂ. ಅದು ಹೆಣ್ಣು ಗಂಡು ವ್ಯತ್ಯಾಸ ಈಗ ಇಲ್ವೇ ಇಲ್ಲ, ಹೆಣ್ಣು ಗಂಡು ವ್ಯತ್ಯಾಸ ಈಗ ಇಲ್ವೇ ಇಲ್ಲ. ಕೆಲವರಿಗೆ ಹೆಣ್ಮಕ್ಳು ಮಾತ್ರ ಇರ್ತವೆ, ಅವರನ್ನೆಲ್ಲ ಒಳ್ಳೆಯ ಸ್ಥಿತಿಗೆ ತರಬೇಕು ಅಂತ ನಮಗಿದೆ. ಬಟ್ ಯಾವ ರೀತಿಯಲ್ಲಿ ತರ್ತೇವೆ ಅನ್ನೋದು ಈಗ ಪ್ರಶ್ನೆ. ಅವರನ್ನು ಎಷ್ಟು ನಾವು ಸೇಫ್ ಮಾಡಿಕೊಂಡು ಸೆಕ್ಯೂರಿಟಿ ಕೊಟ್ಟು ಬೆಳೆಸಿದಾಗ ಅವ್ರು ಮತ್ತೆ ಒಂದು ನಿಜವಾಗ್ಲೂ ಅವ್ರು ಬೆಳೆದು, ದೇಹ ಹೇಗೂ ಬೆಳೆದಿರ್ತದೆ, ಮನಸ್ಸು ಮೇಡಮ್ ಹೇಳಿದ್ರು ಅಲ್ವಾ, ಮೆಂಟಲಿ ಆಲ್ಸೋ ಹೆಲ್ತಿ ಇರಬೇಕಾದಂಥದ್ದು. ಮನಸ್ಸು ಬೆಳೆದ ನಂತರವೂ ನಾವು ಅವರಿಗೆ ಎಷ್ಟು ಅವ್ರ ಜೊತೆ ಅವರಿಗೆ ಹೆಲ್ಪ್ ಮಾಡ್ತಾ ಹೋಗ್ತೇವೆ ಅಂದರೆ, ಅವರು ಇಂಡಿಪೆಂಡೆಂಟ್ ಆಗೋದೇ ಇಲ್ಲ. ನೋಡಿದ್ದೀರಾ, ಇಂಡಿಪೆಂಡೆಂಟ್ ಆಗೋದೇ ಇಲ್ಲ ಅವರು. ಯಾಕಂದ್ರೆ ನಾವು ಅವ್ರಿಗೆ ಅಷ್ಟು ಹೆಲ್ಪ್ ಮಾಡ್ತೇವೆ ಎಲ್ಲದಕ್ಕೂ. ಒಂದು ನೋಡಿ, ನೀವು ಕೇಳ್ಕೊಳ್ಳಿ, ಈಗ ನಮ್ಮ ಮನೇಲಿ ಆಗುವುದು ನಿಮ್ಮ ಮನೆಗಳಲ್ಲಿ ಆಗುವಂಥದ್ದು. ಒಂದು ಎಲ್ಲಾದ್ರೂ ಹೋಗ್ಲಿಕ್ಕಿದ್ರೆ ಮಕ್ಕಳು ನಮ್ಮ ಹತ್ರ ಯಾವ ಡ್ರೆಸ್ ಹಾಕೋಬೇಕು ಕೇಳಲ್ವಾ? ಅವ್ರಾಗೆ ಚೂಸ್ ಮಾಡ್ತಾರಾ? ಇಲ್ಲ. ಮಾಡಿದ್ರೆ ಒಳ್ಳೇದಪ್ಪ, ಎಲ್ಲರೂ ಬಂದು ಕೇಳ್ತಾರೆ. ಅಂದ್ರೆ ಅವರಿಗೆ ಅಷ್ಟು ಡಿಸಿಷನ್ ಮೇಕಿಂಗ್ ಇಲ್ಲ ಅಂತ ನಾನು ಹೇಳೋದು. ಡಿಸಿಷನ್ ಮೇಕಿಂಗ್ ಕೆಪಾಸಿಟಿನೂ ಆ ಮಕ್ಕಳಿಗೆ, ಯಾಕಂದ್ರೆ ನಾವೇ ಜವಾಬ್ದಾರರು. ನಾವು ಅವರಿಗೆ ಅಂತಹ ಒಂದು ಫ್ರೀಡಮ್, ಸಣ್ಣ ಮಕ್ಕಳಿರುವಾಗ, ತುಂಬ ಸಣ್ಣದಿರುವಾಗ ನಾವು ಹೇಳ್ತೇವೆ ಅವಳಿಗೆ ಡ್ರೆಸ್ ಅವಳೇ ಚೂಸ್ ಮಾಡ್ತಾಳೆ ಅಂತ. ಅದು ಹಠದಲ್ಲಿ ಮಾಡುವಂಥದ್ದು. ಅವ್ರ ಡ್ರೆಸ್ಸನ್ನು ಅವರೇ ಚೂಸ್ ಮಾಡ್ತಾರೆ. ಸ್ವಲ್ಪ ದೊಡ್ಡದಾದ್ಮೇಲೆ ನೋಡಿ ನೀವು, ಈಗ ಒಂದು ಹೈಸ್ಕೂಲ್ ಲೆವೆಲ್ಗೆ ಅದರ ನಂತರ ಬಂದವರಿಗೆ, ಅವರು ಏನಾದರೂ ಒಂದು ಫಂಕ್ಷನಿಗೆ ಹೊರಡಿ ಅಂದರೆ ಯಾವ ಡ್ರೆಸ್ ಹಾಕೋಬೇಕು ಅಂತ ಅಮ್ಮನ ಹಿಂದೆ ಸುತ್ತಾ ಇರ್ತಾರೆ. ಅವರಿಗೆ ಡಿಸಿಷನ್ ಮಾಡಲಿಕ್ಕೆ, ಇದು ಒಂದು ಜಸ್ಟ್ ಎಕ್ಸಾಂಪಲ್ ಹೇಳಿದ್ದು, ಯಾವುದೇ ಡಿಸಿಷನ್ ಮಾಡ್ಕೊಳ್ಳಿಕ್ಕೆ ಅವರಿಗೆ
ಆ ಒಂದು, ಯಾಕಂದ್ರೆ ಅವರಿಗೆ ಆ ಧೈರ್ಯ ಬರ್ತಾ ಇಲ್ಲ, ಅವರಿಗೆ ನಾವು ಕೊಟ್ಟಿಲ್ಲ. ಎಲ್ಲಿಗಾದ್ರೂ ಒಂದು ಹೋಗ್ಲಿಕ್ಕಿದ್ರೆ ಅವರನ್ನು ಅಲ್ಲಿ ತನಕ ನಾನು ನೋಡಿದೆ, ನನ್ನ ಶಾಲೆಯಲ್ಲಿ ನೋಡ್ತೀನಲ್ಲ, ಈಗ ನರ್ಸರಿ LKG UKGಗೆಲ್ಲ ಬಂದರು ಅಂದರೆ ಮಕ್ಕಳು ಸ್ವಲ್ಪ ಅವರನ್ನು ಯಾಕೆ LKGಗೆ ನರ್ಸರಿಗೆಲ್ಲ ನಾವು ಅಲ್ಲಿ ಇಂಡಿಪೆಂಡೆಂಟ್ ಆಗಿ ಅವರವರ ಕೆಲಸ ಅವರವರೇ ಮಾಡಲಿಕ್ಕೆ ನಾವು ಕಲಿಸಿಕೊಡೋದು ಶಾಲೆಯಲ್ಲಿ, ಆಯಿತಾ. ನರ್ಸರಿಯಿಂದ ಸ್ಟಾರ್ಟ್ ಮಾಡ್ತೇವೆ. ಟಾಯ್ಲೆಟಿಗೆ ಹೋದರೆ ಹೇಗೆ, ಯಾವ ಥರ ಮಾಡಬೇಕು, ವಾಶ್ ಮಾಡ್ಕೊಳ್ಬೇಕು, ಮತ್ತು ಊಟ ಮಾಡೋದಾದರೆ ಯಾವ ಥರ ಕೂತ್ಕೋಬೇಕು, ಊಟ ಮಾಡಬೇಕು, ಎಲ್ಲ ಶಾಲೆಯಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಕಲಿಸ್ಕೊಡೋದು. ಬಟ್ ಮನೆಗೆ ಬಂದ ಕೂಡಲೇ ಏನಾಗ್ತದೆ, ಅಲ್ಲಿ ಬಾಯಿಗೆನೇ ಕೊಡೋದು, ಬಾಯಿಗೆನೆ. ಅಲ್ಲ ಮನೆ ಬಿಡಿ, ಅಲ್ಲಿ ಸ್ಕೂಲಿಂದ ಕರ್ಕೊಂಡು ಹೋಗ್ಲಿಕ್ಕೆ ಅಮ್ಮಂದ್ರು ಬರ್ತಾರೆ ನಮ್ಮ ಶಾಲೆಗೆ, ಅಲ್ಲಿ ಸ್ಟೆಪ್ ಇದೆಯಲ್ಲ, ಸ್ಟೆಪ್ಪಿಂದ ಹಿಡ್ಕೋತಾರೆ, ಮತ್ತೆ ಹೊತ್ತುಕೊಂಡೇ ಹೋಗೋದು. ಬ್ಯಾಗ್ ಅವರ ಹಿಂದೆ ಇರ್ತದೆ ಅಮ್ಮಂದು, ಅಮ್ಮ ಬ್ಯಾಗ್ ಹಾಕೋತಾರೆ, ಮಗು ಸೊಂಟದಲ್ಲಿ ಇರ್ತದೆ, ಈ ಥರ ತಗೊಂಡು ಹೋಗ್ತಾರೆ. ಸೊ ಅಲ್ಲಿ ಮಗು ಎಲ್ಲಿ ಇಂಡಿಪೆಂಡೆಂಟ್ ಆಗ್ತದೆ? ನಮಗೆ ಪ್ರೀತಿ ವಾತ್ಸಲ್ಯದಿಂದ ನಾವು ಮಾಡ್ತಿದ್ದಿರ್ಬೋದು, ತುಂಬಾನೇ ಪ್ರೀತಿ ಇದೆ ನಮಗೆ ನಮ್ಮ ಮಕ್ಕಳ ಮೇಲೆ, ಹಾಗಂತೇಳಿ ಅದು ಒಂಥರ ಧೃತರಾಷ್ಟ್ರನ ಥರ ಆಗ್ಬಾರ್ದಲ್ವಾ. ಏನು ಕೇಳಿದ್ರು ಕೊಡಿಸೋದು, ಏನು ಮಾಡಿದ್ರು ಸ್ವಲ್ಪ ಸ್ಟ್ರಿಕ್ಟ್ನೆಸ್ ಮಾಡೋದು, ಸ್ವಲ್ಪ ಏನು ಹೇಳೋದು, ನಾವು ಬೌಂಡ್ರೀಸ್ ಲಿಮಿಟೇಷನ್ಸ್ ಹಾಕ್ಕೊಳ್ಳೋದು ಕೂಡ ಪೇರೆಂಟಿಂಗಲ್ಲೇ ಬರುವಂಥದ್ದು. ಎಲ್ಲವನ್ನೂ ಕೊಡುವಂಥದ್ದು ಪೇರೆಂಟಿಂಗ್ ಅಲ್ಲ. ಪ್ರೀತಿ ಇದೆ, ಪ್ರೀತಿ ತೋರಿಸುವ ರೀತಿ ಅದಲ್ಲ, ಅವ್ರು ಹೇಳ್ದನ್ನೆಲ್ಲ ಮಾಡ್ಕೊಳ್ಳೋದು ಪ್ರೀತಿ ತೋರಿಸುವಂಥದ್ದು ಅಲ್ಲ. ಅವರಿಗೆ ಯಾವ ಥರ, ಈಗ ನಾವೆಲ್ಲ ಹೇಗೆ ಬೆಳೆದಿದ್ದೀವಿ, ಈಗ ನಾವೆಲ್ಲ ಅಷ್ಟು ಫ್ರೀಡಮ್ ಅಲ್ಲ, ಅಥವಾ ನಮಗಿಂತ ಒಂದು ಸ್ವಲ್ಪ ನಿಮ್ಮ ಅಮ್ಮಂದ್ರ ನಮ್ಮ ಪೇರೆಂಟ್ಸ್ದೆಲ್ಲ ಆಲೋಚನೆ ಮಾಡ್ಕೊಳ್ಳಿ, ಅಥವಾ ನಾನಂದ್ರೆ ನಾನೊಂದು 40s ಇದ್ದೇನೆ. ಸೊ ನಮಗೆಲ್ಲ ಬೆಳೆಸಿದಂದ್ರೆ ಎಲ್ಲವನ್ನು ಕೇಳಿದನ್ನು ಕೊಟ್ಕೊಂಡು, ಅಥವಾ ಶಾಲೆಗೆ ದಿನ ತಂದು ಬಿಟ್ಟು ಆ ಥರ ಎಲ್ಲ ಮಾಡಿಲ್ಲ. ನಾವಾಗೇ ಶಾಲೆಗೆ ಹೋಗ್ತಿದ್ವಿ, ನಾವಾಗೇ ಬರ್ತಿದ್ವಿ, ನಾವಾಗೇ ಓದ್ತಿದ್ವಿ. ಇವಾಗ ಓದುವುದು ಅಂತ ಏನಾಗ್ತದೆ ಅಂದರೆ, ಎಕ್ಸಾಮ್ಸಿಗೆ ಅಮ್ಮನಿಗೆ ಜಾಸ್ತಿ ಟೆನ್ಷನ್ ಅಪ್ಪ, ಮಕ್ಕಳಿಗೆ ಟೆನ್ಷನ್ ಇರುವುದಿಲ್ಲ. ಅಯ್ಯೋ ಇವತ್ತು ಮ್ಯಾಥ್ಸ್ ಎಕ್ಸಾಮ್ ಇದೆ, ನಾಳೆ ಹೇಗೆ ಓದಿಸೋದು ಹಾಗೆ. ಯಾಕಂದ್ರೆ ನಾನು ನೋಡ್ತೇನಲ್ಲ ಪೇರೆಂಟ್ಸನ್ನು, ಈ 2 ಎಕ್ಸಾಮ್ಸ್ ಇದ್ದರೆ, ಈಗ ನಮಗೀಗ ಈ ಪಿರಿಯೋಡಿಕ್ ಅಸೆಸ್ಮೆಂಟ್ ಅಂತ ಇದೆ, ಅದು 20 ಮಾರ್ಕ್ಸ್ ಇದು. ನಡುವಲ್ಲಿ ಬರುವಂಥದ್ದು ಮಿಡ್ ಟರ್ಮ್ ಅಸೆಸ್ಮೆಂಟ್, ಅದು 80 ಮಾರ್ಕ್ಸಿಗೆಲ್ಲ ಬರ್ತದೆ. ಮತ್ತು ಆ್ಯನ್ಯುವಲ್ ಎಕ್ಸಾಮ್ ಇರುವಂಥದ್ದು. ಈ ನಡುವಲ್ಲಿ ಬರುವಂಥ ಮಂತ್ಲಿ ಟೆಸ್ಟ್ಗಳು, ಈ ಟರ್ಮ್ ಎಕ್ಸಾಮ್ಸ್ ಇದೆಯಲ್ಲ 20 ಮಾರ್ಕ್ಸ್ ಇದು, ಅದನ್ನು ಯೂಶಲಿ ಒಂದೊಂದು ಎಕ್ಸಾಮ್ ಇಡ್ಲಿಕ್ಕೆ ಆಗ್ತದ, 2 ಎಕ್ಸಾಮ್ ಇಡ್ತೇವೆ. ಅದು ಏನೋ ಗಲಾಟೆ ಪೇರೆಂಟ್ಸ್ ಅಂದರೆ, 2 ಎಕ್ಸಾಮು ನಮಗೆ ಸಾಧ್ಯವೇ ಇಲ್ಲ ಕಲಿಸ್ಲಿಕ್ಕೆ, ಅಯ್ಯೋ ಕಷ್ಟ, ಅದಕ್ಕೆ ನೆನಪಿರುವುದಿಲ್ಲ, ಅದಕ್ಕೆ ಟೆನ್ಷನ್ ಆಗ್ತದೆ. ಯಾರಿಗೆ ಟೆನ್ಷನ್ ಆಗೋದು ಗೊತ್ತಿಲ್ಲ, ಪೇರೆಂಟ್ಸಿಗೆ ಇರ್ಬೋದು.